भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ವಿ. 40 ಶ್ಲೋಕಗಳನ್ನು ನೋಡಿದ್ವಿ. ಮುಂದಿನ ಶ್ಲೋಕಗಳನ್ನು ನೋಡೋಣ. 2ನೇ ಅಧ್ಯಾಯ 41ನೇ ಶ್ಲೋಕ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಶ್ರೀಭಗವಾನುವಾಚ. 41ನೇ ಶ್ಲೋಕ. ವ್ಯವಸಾಯಾತ್ಮಿಕಾ ಬುದ್ಧಿಃ ಏಕೇಹ ಕುರು ನಂದನ ಬಹುಶಾಖಾಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಕರ್ಮಯೋಗವನ್ನು ಅನುಸರಿಸುವವನ ಬುದ್ಧಿಯು ಎಲೈ ಕುರುವಂಶೋತ್ಪನ್ನನೇ ಒಂದೇ ಸಮನಾಗಿ ನಿಲ್ಲುತ್ತದೆ. ಹೀಗೆ ನಿಲ್ಲಿಸಿಕೊಳ್ಳಲು ಪ್ರಯತ್ನಿಸಿದವರ ಬುದ್ಧಿಯು ಅನೇಕ ಕವಲುಗಳುಳ್ಳದ್ದಾಗಿರುತ್ತದೆ. ಹೀಗೆ ನಿಲ್ಲಿಸಿಕೊಳ್ಳಲು ಪ್ರಯತ್ನಿಸದವರ ಬುದ್ಧಿಯು ಅನೇಕ ಕವಲುಗಳುಳ್ಳದ್ದಾಗಿರುತ್ತದೆ. 40ನೇ ಶ್ಲೋಕದಲ್ಲಿ ಭಗವಂತ ಕೃಷ್ಣ ಹೇಳ್ದ ಏನಂತ, ವಿವೇಕವನ್ನು ಹೊಂದು ಸಾಂಖ್ಯಯೋಗ ಅಂತ ಹೇಳಿ ಯಾವುದು ಸತ್ ಪದಾರ್ಥ ಯಾವುದು ಅಸತ್ ಪದಾರ್ಥ ಅದ್ರ ಬಗ್ಗೆ ಒಂದು ವಿವೇಕವನ್ನು ಪಡ್ಕೊಂಡು ಸತ್ ಪದಾರ್ಥವನ್ನು ನೀನು ಹೆಚ್ಚು ಅಪ್ರೋಚ್ ಮಾಡಬೇಕು, ಅಂದರೆ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಪಡಬೇಕು. ಅಸತ್ ಪದಾರ್ಥದ ಬಗ್ಗೆ ವೈರಾಗ್ಯ ಹೊಂದಬೇಕು, ಸತ್ ಪದಾರ್ಥದ ಬಗ್ಗೆ ಆಸಕ್ತಿಯನ್ನು ಹೊಂದಬೇಕು. ಆ ವಿವೇಕ ನಿನಗೆ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ನೋಡಿ, ಜೀವನದಲ್ಲಿ ಏನನ್ನೇ ಅಧ್ಯಯನ ಮಾಡಿ, ನ್ಯೂಸ್ ಪೇಪರ್ ಓದಿ, ತರಂಗ ಓದಿ, ಕಸ್ತೂರಿ ಓದಿ, ಸುಧಾ ಓದಿ, ಮಯೂರ ಓದಿ, ಏನು ಓದಿದ್ರೂ ಕೂಡ ಅದು ಮನಸ್ಸನ್ನು ವಿಚಲಿತಗೊಳಿಸುತ್ತೆ ಹೊರತು ನಮಗೆ ಸಮಾಧಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತರಾವರಿ ಕಥೆಗಳನ್ನ ಓದ್ಬೋದು. ಭೈರಪ್ಪ ಅವ್ರನ್ನ ಓದಿ, ಶಿವರಾಮ್ ಕಾರಂತರನ್ನು ಓದಿ, ಸಾಯಿ ಸುತೆಯನ್ನು ಓದಿ, ಯಾರು ಬೇಕಾದಷ್ಟಿದ್ದಾರೆ. ಅವ್ರು ಯಾರನ್ನು ಓದಿದ್ರೂ ಕೂಡ ಅದು ಎಲ್ಲವೂ ನಮ್ಮನ್ನ ಒಂದು ವಿಚಾರಕ್ಕೆ ತೊಡಗಿಸಿ ಅದು ಒಂದು ಯಾವುದೇ ಒಂದು ಏನು ಹೇಳ್ತಾರೆ ನಿರ್ಧಾರಕ್ಕೆ ಬರದೇ ಇರುವಂಥ ಒಂದು ಸ್ಥಿತಿಯಲ್ಲಿ ನಿಲ್ಲಿಸ್ಬಿಡುತ್ತೆ. ಯಾಕೆ? ಅವು ಎಲ್ಲವೂ ಬರೆದಿರೋದು ಯಾವುದನ್ನ ಕುರಿತು? ಅಸತ್ ಪದಾರ್ಥವನ್ನು ಕುರಿತು. ಅಸತ್ ಪದಾರ್ಥ ಅಂದ್ರೇನು? ಯಾವುದು ಬದಲಾಗ್ತಾ ಇದೆಯೋ ಅದನ್ನು ಕುರಿತು ಬರೆದಿರೋದು. ಈಗ ನಾವು ಅಷ್ಟು ಜನ ಇದ್ದೀವಿ, ಅಷ್ಟು ಒಬ್ಬೊಬ್ರು ಒಂದೊಂದು ಕತೆ ಬರಿಬೋದು. ಯಾಕಂದರೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಇದೆ ಅಲ್ವಾ? ಹಾಗಾಗಿ ಇದೆಲ್ಲವೂ ಮನಸ್ಸನ್ನು ಕಲಕಿಸುತ್ತೆ ಹೊರತು ಆಧ್ಯಾತ್ಮ ವಿದ್ಯೆ ಒಂದೇ ನಮಗೆ ಶಾಂತಿಯನ್ನು ಕೊಡೋದು ಅಂತ ಹೇಳ್ತಾರೆ. ಪೂಜ್ಯ ಸ್ವಾಮೀಜಿ ಸರ್ವಪ್ರಿಯಾನಂದರು ಯಾವುದೋ ಒಂದು ಟಾಕಲ್ಲಿ ಹೇಳ್ತಾರೆ, ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಅಂದರೆ ಈ ವ್ಯವಹಾರದಲ್ಲಿ ನಾವು ಏನೇನು ಅಚೀವ್ ಮಾಡಬೇಕು ಅಂತ ಅಂದ್ಕೊಳ್ತೀವೋ ಅದು ಒಂದು ರ್ಯಾಟ್ ರೇಸ್ ಇದ್ದ ಹಾಗೆ. ರ್ಯಾಟ್ ಅಂದರೆ ಇಲ್ಲಿ ಓಡುತ್ತೆ ಅಂತ, ಇದು ಸಾಮಾನ್ಯ ಕಾರ್ಪೊರೇಟಲ್ಲಿ ವರ್ಕ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ರ್ಯಾಟ್ ರೇಸ್ ಅಂತ ಹೇಳ್ತಾರೆ. ಆ ರ್ಯಾಟ್ ರೇಸಲ್ಲಿ ನೀನು ಎಷ್ಟು ಓಡಿದ್ರೂ ಕೂಡ ಈವನ್ ಇಫ್ ಯು ವಿನ್ ದಿ ರ್ಯಾಟ್ ರೇಸ್ ಯು ಆರ್ ಎ ರ್ಯಾಟ್ ಅಂತಾರಲ್ಲಿ. ನೀನು ಆ ರ್ಯಾಟ್ ರೇಸಲ್ಲಿ ಗೆದ್ದರೂ ಕೂಡ ನೀನು ರ್ಯಾಟ್ ಇಲಿನೇ ಆಗಿರ್ತೀಯ ಅಂತ. ಅದರಿಂದ ಮನಸ್ಸಿಗೆ ಸಮಾಧಾನ ಕೊಡುವಂಥದ್ದು ಅಥವಾ ನಮಗೊಂದು ಮಾರ್ಗವನ್ನು ತೋರಿಸುವಂಥದ್ದು ಆಧ್ಯಾತ್ಮ ವಿದ್ಯೆ ಒಂದೇ. ಅದಕ್ಕೆ
ಅದರ ವಿವೇಕವನ್ನು ಪಡ್ಕೋ ಅಂತ ಹೇಳಿದ್ದಾನೆ. ಅದನ್ನು ಪಡ್ಕೊಂಡ್ರೆ ಸಾಕು ನಿನಗೆ ಅಂತ ನೋಡಿ. ಅದು ಸ್ವಲ್ಪ ಪ್ರಯತ್ನ ಮಾಡಿ ಸಾಕು. ನೀನೇನು ಪೂರ್ತಿ ಜ್ಞಾನಿ ಆಗಿ ಮೋಕ್ಷ ಸಿಗ್ಲಿಲ್ವಾ, ಸಾಕ್ಷಾತ್ಕಾರ ಆಗಲಿಲ್ವಾ, ಪರವಾಗಿಲ್ಲ. ಅದನ್ನೇ ಹೇಳೋದು ನೋಡಿ. ಆ ವಿದ್ಯೆಯನ್ನು, ಆ ಜ್ಞಾನವನ್ನು ಪಡ್ಕೊಳ್ಳೋದ್ರಲ್ಲಿ 40ನೇ ಶ್ಲೋಕದಲ್ಲಿ ಅರ್ಥ ಹೇಳಿದರೆ, ಇದರಲ್ಲಿ ಪ್ರಯತ್ನ ಮಾಡಿದ್ದಕ್ಕೆ ನಷ್ಟವೇನೂ ಇರುವುದಿಲ್ಲ, ಅಥವಾ ಇಲ್ಲಿ ಎಂದೊಂದು ಹಾನಿಯೂ ಇರುವುದಿಲ್ಲ, ಏನೊಂದು ಹಾನಿಯೂ ಇರುವುದಿಲ್ಲ. ಈ ಯೋಗದ ಸ್ವಲ್ಪವೇ ಅಭ್ಯಾಸ ಮಾಡಿದರೂ ದೊಡ್ಡ ಹೆದರಿಕೆಯಿಂದ ಅದು ವ್ಯಕ್ತಿಯನ್ನು ರಕ್ಷಿಸುತ್ತದೆ. ಮನುಷ್ಯನಿಗೆ ಹೆದರಿಕೆ ಯಾವುದ್ರ ಬಗ್ಗೆ ಇರೋದು? ಅತ್ಯಂತ ಹೆದರಿಕೆ ಇರೋದು ಸಾವಿನ ಬಗ್ಗೆ. ಸಾವಿನ ಬಗ್ಗೆ ಅಂತ ಹೇಳಿದ್ರೆ, ಯಾವ ರೀತಿ ನನಗೆ ಸಾವು ಬರ್ಬೋದು ಅಂತ. ಸಾವು ನಿಶ್ಚಿತ, ಯಾವ ರೀತಿ ಬರ್ಬೋದು ಅನ್ನೋದೇ ಭಯ. ಗೊತ್ತಿಲ್ಲ, ನಾವು ಯಾಕೆ ಬಂದರೆ ಹೀಗೆ ಮಾಡ್ತೀವಿ, ಹೀಗೆ ಬಂದರೆ ಹೀಗೆ ಮಾಡ್ತೀವಿ, ಏನೇನೋ ಯೋಚಿಸಿರ್ತೀವಿ. ಅದು ಯಾವುದೂ ಆಗದೆ ಇನ್ನೊಂದೇನೋ ಆಗ್ತಾ ಇರುತ್ತೆ. ಈ ಜ್ಞಾನ ಏನಿದೆಯಲ್ಲ, ಅಸತ್ ಮತ್ತು ಅಸತ್ ಪದಾರ್ಥದ ಬಗ್ಗೆ, ಆತ್ಮದ ಬಗ್ಗೆ, ಆತ್ಮಕ್ಕೆ ಸಾವಿಲ್ಲ, ಶರೀರಕ್ಕೆ ಮಾತ್ರ ಸಾವಿರೋದು. ಒಂದು ಬಟ್ಟೆಯನ್ನು ಕಳಿಸಿ ಮತ್ತೊಂದು ಬಟ್ಟೆ ಹಾಕೊಳ್ಳೋ ಥರ ಈ ಆತ್ಮವನ್ನು ಬಿಟ್ಟು ಶರೀರ ಮತ್ತೊಂದು ಆತ್ಮಕ್ಕೆ ಅಂದರೆ ಬೇರೆ ಕಡೆಗೆ ಹೋಗುತ್ತೆ ಅಷ್ಟೇ, ಎಲ್ಲೂ ಹೋಗೋದಿಲ್ಲ. ಅದು ಈ ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಅದು ನಂಗೆ ಭಾಳ ಇಷ್ಟವಾದ ವಾಕ್ಯ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪ ಸಾಕು ತಿಳ್ಕೊಂಡ್ರೆ ಅದು ನಮಗೆ ಧೈರ್ಯವನ್ನು ಕೊಡುತ್ತೆ ಅಂತ. ಹಾಗೆ ಧೈರ್ಯವನ್ನು ಕೊಡೋದಕ್ಕೆ ಜ್ಞಾನವನ್ನು ಪಡ್ಕೊಂಡಿದ್ದೀನಿ. ಅದಾದ ನಂತರ ಏನು ಮಾಡಬೇಕು? ಕರ್ಮಯೋಗವನ್ನು ಅನುಸರಿಸಬೇಕು. ಕನ್ಫ್ಯೂಸ್ ಆಗಿ, ಕಂಗಾಲಾಗಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಕೂತಿರುವಂತಹ ವ್ಯಕ್ತಿಗೆ ಭಗವಂತ ತೋರಿಸಿದ ರಸ್ತೆ ಕರ್ಮಣ್ಯೇವಾಧಿಕ ರಸ್ತೆ ಅಂತ ಹೇಳ್ತಾರೆ. ಎಷ್ಟು ಸುಂದರವಾದ ಮಾತು ನೋಡಿ. ಆ ಕರ್ಮಣ್ಯೇವಾಧಿಕ ರಸ್ತೆ, ಭಗವಂತ ತೋರಿಸಿದ ಒಂದು ರಸ್ತೆ ಯಾವುದು? ಕರ್ಮಣ್ಯೇವಾಧಿಕ ರಸ್ತೆ. ಆ ಕರ್ಮ ಯೋಗವನ್ನು ಅನುಸರಿಸ್ಬೇಕಂತೆ. ಕರ್ಮಯೋಗವನ್ನು ಅನುಸರಿಸೋ ಒಂದು ಬುದ್ಧಿ ಹೇಗಿರುತ್ತೆ? ಆ ಬುದ್ಧಿ ಒಂದೇ ಕಡೆ ಇರುತ್ತೆ. ಈಗ ನೋಡಿ, ಸಣ್ಣ ವಿಚಾರನೆ, ಮನೆಯಲ್ಲಿ ಒಂದು ಮೊಮ್ಮಗು ಹುಟ್ಟುತ್ತೆ. ನಿಮಗೆ ಎಲ್ಲ ಅಜ್ಜಿ ಆಗೋ ವಯಸ್ಸಿನವರೇ ಜಾಸ್ತಿ ಇರೋದ್ರಿಂದ ಒಂದು ಮೊಮ್ಮಗು, ಸಣ್ಣ ಮಗು ಹುಟ್ಟುತ್ತೆ ಅಂತ ಇಟ್ಕೊಳ್ಳಿ. ಆ ಮಗು ಜನನ ಆಗೋವರೆಗೂ, ಆದಮೇಲೂ ಆ ಮಗು ನೋಡ್ಕೊಳ್ಬೇಕು ಅನ್ನೋದು ಬಿಟ್ಟರೆ ಮನಸ್ಸು ಎಲ್ಲಿಗೂ ಹೋಗೋದೇ ಇಲ್ಲ ಅಲ್ವಾ? ಅಂದರೆ ಆ ಕರ್ಮ ಏನು, ನನಗೆ ಆ ಮಗುವನ್ನು ನೋಡ್ಕೊಳ್ಬೇಕು, ಅದು ನನ್ನ ಧರ್ಮ, ಅದು ನನ್ನ ಕರ್ಮ, ಅದನ್ನು ನಾನು ಚಂದದಲ್ಲಿ ಮಾಡಬೇಕು ಅಂತ ಯೋಚಿಸುವಾಗ ಅದನ್ನು ಬಿಟ್ಟು ಅದನ್ನು ಹೇಗೆ ನೋಡ್ಕೊಳ್ಬೋದು, ಅದರ ಆರೈಕೆ ಹೇಗೆ ಮಾಡಬೇಕು, ಅದನ್ನು ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆನೇ ಒಂದೇ ಏಕಾಗ್ರ ಚಿತ್ತದಿಂದ ಯೋಚಿಸ್ತಿರ್ತೀವಿ ಹೊರತು ಬೇರೆ ಏನು ಯೋಚಿಸೋದೇ ಇಲ್ಲ. ಆ ಕರ್ಮ ಯೋಗವನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ. ಅದನ್ನು ಅನುಸರಿಸುವವನ ಬುದ್ಧಿ ಹೇಗಿರುತ್ತೆ? ಒಂದೇ ಸಮನಾಗಿ ನಿಲ್ಲುತ್ತೆ. ಯಾರು ಹೀಗೆ ಮನಸ್ಸನ್ನು ನಿಲ್ಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲ್ವೋ ಅವ್ರ ಮನಸ್ಸು ಎಲ್ಲಿರುತ್ತೆ? ಕವಲಾಗಿ ಹೋಗುತ್ತೆ. ಏನೇನೋ, ಇವೊಂದು ಗುರಿನೇ ಇರಲ್ಲ, ಎಲ್ಲೆಲ್ಲೋ ಏನೇನೋ ಯೋಚಿಸ್ತಾ ಇರುತ್ತೆ. ಆಯಿತು, ನಂದೆಲ್ಲ ಜವಾಬ್ದಾರಿ ಮುಗ್ದೋಗಿದೆ, ಮಾಡಲಿಕ್ಕೇನೂ ಇಲ್ಲ ಅಂತ ಹೇಳಿದ್ರೆ ಅಧ್ಯಾತ್ಮವನ್ನು ಅಧ್ಯಯನ ಮಾಡಬೇಕು, ಆ ಕಡೆ ನನ್ನ ಗಮನ ಹೋಗಬೇಕು ಅಂತ ಶಾಸ್ತ್ರನೇ ಹೇಳುತ್ತೆ. ಆಯ್ತು, ಐ ಆಮ್ ಫ್ರೀ, ನನ್ನ ಡ್ಯೂಟೀಸ್ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಎಷ್ಟೋ ಜನ ಹೇಳೋದುಂಟು, ಏನಂತ, ಎಲ್ಲ ನಂದು ಮಕ್ಕಳು ಮದುವೆ ಮಾಡಾಯಿತು, ಮೊಮ್ಮಕ್ಕಳದು ಮದುವೆ ಮಾಡಾಯಿತು, ಇನ್ನೇನು ವಯಸ್ಸು ಆಯಿತು ನನಗೆ, ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ, ಇಂಥವೆಲ್ಲ ಮಾತುಗಳು ಕೇಳಿರ್ತೀರ ನೀವು. ಅಂಥವರಿಗೆಲ್ಲ ಹೇಳುವಾಗ ನಾನು ಹೇಳೋದದೇನೆ, ಇಷ್ಟು ದಿನ ನೀವು ಬೇರೆಯವ್ರಿಗೋಸ್ಕರ ದುಡ್ದಿದ್ದೀರಾ, ಇವಾಗ ಸಿಗ್ತಾ ಇರೋ ಸಮಯ ಏನಿದೆಯಲ್ಲ ಅದು ನಿಮಗೋಸ್ಕರ. ಈಗೆಲ್ಲ ಅವ್ರವ್ರ ಜವಾಬ್ದಾರಿ ಅವ್ರು ತೊಗೊಂಡ್ಬಿಟ್ಟಿದ್ದಾರೆ, ಅವ್ರವ್ರು ಮಾಡ್ತಾ ಇದ್ದಾರೆ, ನಿಮ್ಮ ಅವಶ್ಯಕತೆ ಇಲ್ಲ ಅಂತ ನಿಮಗನ್ನಿಸ್ತಾ ಇದ್ದರೆ ಈಗ ಭಗವಂತನ ನಾಮಸ್ಮರಣೆ ಮಾಡಿ, ಅದಕ್ಕೋಸ್ಕರ ಭಗವಂತ ಟೈಮ್ ಕೊಟ್ಟಿದ್ದಾನೆ. ಕರ್ಮಣ್ಯೇವಾಧಿಕಾರಸ್ತೆ, ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡಿ. ಕರ್ಮಣ್ಯೇವಾಧಿಕಾರಸ್ತೆ, ಅದು ಮುಂದೆ 47ನೇ ಶ್ಲೋಕದಲ್ಲಿ ಅದನ್ನೇ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ. ಇಲ್ಲಿ ಕರ್ಮಯೋಗವನ್ನು ಅನುಸರಿಸು. ಜ್ಞಾನಯೋಗ ಅರ್ಥ ಆಯ್ತಾ? ಪರವಾಗಿಲ್ಲ. ಅರ್ಥ ಆಗಲಿಲ್ವಾ? ಪರವಾಗಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಕರ್ಮಯೋಗವನ್ನು ಅನುಸರಿಸು. ಆಗ ಬುದ್ಧಿ ಮತ್ತು ಮನಸ್ಸು ಪ್ರಶಾಂತವಾಗಿರುತ್ತೆ. ಮುಂದುವರೆಸ್ತಾ, ಇಲ್ಲಿ ಹಿಂದೆ ಎಲ್ಲ ವೇದ ಉಪನಿಷತ್ತುಗಳ ಕಾಲದಲ್ಲಿ ಕರ್ಮ ಅಂದರೆ ಏನು ಹೇಳ್ತಿದ್ರು ಅಂದರೆ,
ಹೋಮ ಹವನ, ಅಗ್ನಿಹೋತ್ರ ಕರ್ಮ, ಅಗ್ನಿಯನ್ನು ಕಾಪಾಡುವಂಥವ್ರು ಅಂಥದ್ದೆಲ್ಲ ಇರ್ತಿತ್ತು ಕರ್ಮ. ಅಗ್ನಿಹೋತ್ರಗಳು ಅಂತಲೇ ಇರ್ತಾರೆ ಇವಾಗೆಲ್ಲ. ಅಂದರೆ ಅವರು ತಲತಲಾಂತರದಿಂದ ಆ ಅಗ್ನಿಯನ್ನು ಕಾಪಾಡ್ಕೊಂಡು ಬರೋದು. ಆ ಮನೆ ಬಾಗಿಲು ಹಾಕುವಾಗೇ ಇಲ್ಲ. ಆ ಆ ಮನೆಯಲ್ಲಿ ಆ ಹೆಣ್ಮಗಳು ಅಷ್ಟೇ, ಆ ವ್ಯಕ್ತಿನೂ ಅಷ್ಟೇ ಅಗ್ನಿಯನ್ನು ಕಾಪಾಡೋದು ಒಂದೇ ಅವ್ರದ್ದು. ಅಗ್ನಿಹೋತ್ರಿಗಳು ಅಂತಲೇ ಇರ್ತಾರೆ. ಆ ರೀತಿಯ ಕರ್ಮಗಳು ಬೇಕಾದಷ್ಟಿರುತ್ತೆ. ಅದನ್ನು ಕರ್ಮ ಅಂತ ಕರೆದಿದ್ರು, ಕರ್ಮಕಾಂಡ, ಕರ್ಮ ಅಂತ ಕರಿತಾ ಇದ್ರು. ಆದರೆ ಈಗಿನ ಪ್ರಸ್ತುತ ಸ್ಥಿತಿಯಲ್ಲಿ ನಾವು ಕರ್ಮ ಅಂತ ತಿಳ್ಕೊಳ್ಳೋದಾದರೆ ನಮ್ಮ ಕರ್ತವ್ಯ, ಸ್ವಧರ್ಮ ಏನಿದೆ ಅದನ್ನು ಮಾಡುವಂಥದ್ದು. ಮುಂದಿನ ಶ್ಲೋಕದಲ್ಲಿ ಆ ಕರ್ಮದ ಬಗ್ಗೆ ಹೇಳ್ತಾರೆ. ಯಾವುದು ನಾವು ವೇದ ಉಪನಿಷತ್ತುಗಳಲ್ಲಿ ಏನು ಕರ್ಮ, ಹೋಮ ಹವನ ಅದೆಲ್ಲ ನೋಡ್ತೀವೋ ಆ ಕರ್ಮಗಳ ಬಗ್ಗೆ ಹೇಳ್ತಾರೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಎಲೈ ಪಾರ್ಥನೆ, ಅವಿವೇಕಿಗಳು ವೇದಗಳಲ್ಲಿನ ಕರ್ಮಭಾಗವನ್ನೇ ಪ್ರಶಂಸೆ ಮಾಡುತ್ತಾ ಇದಕ್ಕಿಂತ ಹೆಚ್ಚಿನದೇನು ಇಲ್ಲ ಎಂದು ರಮ್ಯವಾಗಿ ಮಾತನಾಡುತ್ತಾರೆ. ಯಾರೋ ಅವಿವೇಕಿಗಳು ಅಂದರೆ ಆವಾಗಿಂದ ಒಂದು ಏನಿರ್ತಾ ಇತ್ತು, ಒಂದು ಸಂಕೋಲೆ, ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಪೀಪಲ್ ಏನಿದ್ರು ಅವರೆಲ್ಲ ಕರ್ಮ ಇದೆ ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಇದೇ ಮಾಡಬೇಕು. ಈಗಲೂ ನೀವು ಹಳ್ಳಿಗಳ ಕಡೆ ಎಲ್ಲ ಹೋಗಿ ತುಂಬ ಧಾರ್ಮಿಕ ಈ ಥರ ಹೋಮ ಹವನ ಮಾಡೋರ್ನೆಲ್ಲ ನೋಡ್ಕೊಂಡಿದ್ರೆ ಬೇರೆ ಆಫೀಸ್ಗೆ ಹೋಗೋದು ಅದೆಲ್ಲ ಅಲ್ವೇ ಅಲ್ಲ. ಇದೇ ಕರ್ಮ ಮಾಡಬೇಕು, ಹೀಗೆ ಇರಬೇಕು, ಚಪ್ಪಲಿ ಹಾಕೊಳ್ಳದೆ ನಡಿಬೇಕು, ಇದೇ ಥರದಲ್ಲೇ ಬದುಕಬೇಕು. ಹಾಗೊಂದು ಕಟ್ಟುಪಾಡು ಹಾಕೊಂಡ್ಬಿಟ್ಟಿರ್ತಾರೆ ಅವರು. ಆ ವೇದಗಳಲ್ಲಿ ಏನು ಹೇಳಿದೆಯಾ ಕರ್ಮಭಾಗ ಅದನ್ನೇ ಮಾಡಬೇಕು, ಬೇರೆ ಏನು ಮಾಡೋ ಹಾಗೆ ಇಲ್ಲ, ಅದಕ್ಕೆ ಸ್ವಾತಂತ್ರ್ಯನೇ ಇಲ್ಲ ಅನ್ನೋ ಥರದಲ್ಲೇ ಅದನ್ನೇ ಪ್ರಶಂಸೆ ಮಾಡುತ್ತಾ ಅದಕ್ಕಿಂತ ಹೆಚ್ಚಿನದು ಏನು ಇಲ್ಲ ಅಂತ ರಮ್ಯವಾಗಿ ಮಾತಾಡ್ತಾರಂತೆ ಅವರೆಲ್ಲ. ಅದು ತಪ್ಪು ಅಂತ ಹೇಳಲ್ಲ, ಆ ಪರಿಸ್ಥಿತಿಯಲ್ಲಿ ಅವರು ಕಲ್ತ್ಕೊಂಡು ಆ ಥರ ಕಾಪಾಡ್ಕೊಂಡು ಬಂದಿರೋದಕ್ಕೆ ಅದ್ರ ಬಗ್ಗೆ ನಮಗೆ ಇವತ್ತು ವಿಚಾರಗಳು ಗೊತ್ತಾಗ್ತಾ ಇರೋದು ಅಲ್ವಾ. ಇಲ್ಲದಿದ್ದರೆ ನಮಗದೆಲ್ಲ ಎಲ್ಲಿ ಗೊತ್ತಾಗ್ತಾ ಇತ್ತು. ಈಗಲೂ ನೀವು ಮತ್ತೂರು ಆ ಕಡೆ ಎಲ್ಲ ಹೋದರೆ ಇದ್ದಾರೆ, ಅಗ್ನಿಹೋತ್ರಿಗಳಿದ್ದಾರೆ. ಅಲ್ಲಿ ಸಣ್ಣ ಗ್ರಾಮ, ಒಂದು 50-60 ಮನೆಗಳಿರ್ಬೋದೇನೋ ಅಷ್ಟೇ. ಮತ್ತು ಶಿವಮೊಗ್ಗದ ಹತ್ರ ಅಲ್ಲಿ ಯಾವ ರಸ್ತೆಯಲ್ಲಿ ಹೋಗ್ತಾ ಇದ್ರು, ಯಾವ ಸಮಯದಲ್ಲಿ ಹೋಗ್ತಾ ಇದ್ರು, ಯಾರೋ ಯಾರಿಗೋ ಏನೋ ಪಾಠ ಮಾಡ್ತಾ ಇರ್ತಾರೆ, ವೇದ ಪಾಠ ಕೇಳಿಸ್ತಾ ಇರುತ್ತೆ. ಬೆಳಗ್ಗೆ ಎದ್ದು ಮೊದಲು ಶುರು ಮಾಡೋದೇ ಪಾಠದಿಂದ. ಹಾಗೆ ಸಂಸ್ಕೃತ, ಎಲ್ಲರೂ ಸಂಸ್ಕೃತ ಮಾತಾಡ್ತಾರೆ. ಹಾಗೆ ಅದು ಒಂದು ಸುಂದರವಾದ ಒಂದು ವಾತಾವರಣ, ಅದು ಕರ್ಕೊಂಡು ಬಂದಿದ್ದಾರೆ. ಅದೇ ಶ್ರೇಷ್ಠ ಅಂತ ಹೇಳ್ಕೊಂಡಿರ್ತಾರೆ. ಹೌದು, ತೊಂದರೆ ಇಲ್ಲ, ಅವ್ರಿಗೆ ಅದು ಶ್ರೇಷ್ಠ. ಹಾಗಂತ ನಾವು ಇಲ್ಲಿರೋರು ಅದನ್ನು ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅಥವಾ ಅವರು ಆಫೀಸಿಗೆ ಬಂದು ಇಲ್ಲೇನೋ ಕೆಲಸ ಮಾಡ್ತೀವಿ ಅಂದರೆ ಆಗಲ್ಲ. ಅದನ್ನೇ ಸ್ವಧರ್ಮ ಅನ್ನೋದು. ನಾವು ಯಾವ್ಯಾವ ಕ್ಷೇತ್ರದಲ್ಲಿದ್ದೀವಿ, ಏನೇನು ನಮ್ಮ ಜವಾಬ್ದಾರಿಗಳು, ಅದನ್ನು ಮಾಡು ಅಂತ ಕೃಷ್ಣ ಹೇಳಿರೋದು. ಅದನ್ನು ಹೆಚ್ಚಿನದು ಅಂತ ತಿಳ್ಕೊಳ್ತಾರೆ ಅವರು ಅವಿವೇಕಿಗಳು ಅಂತ ಕೃಷ್ಣ ಹೇಳ್ತಾನೆ. ಯಾಕೆ ನೋಡಿ, ಈ ಪ್ರಪಂಚದಲ್ಲಿ ಹಲವಾರು ರೀತಿಯ ಜನ ಇರ್ತಾರೆ. ಅವರವರಿಗೆ ಅವ್ರು ಯಾವ್ದು ಮಾಡ್ತಿರ್ತಾರೋ ಅವ್ರಿಗೆ ಅದು ಶ್ರೇಷ್ಠ ಅಷ್ಟೇ. ನಾನೇ ಹೆಚ್ಚು, ನೀವು ಮಾಡೋದೆಲ್ಲ ತಪ್ಪು, ನೀವು ಮಾಡೋದೆಲ್ಲ ಸರಿ ಇಲ್ಲ ಅಂತ ಯಾರಿಗೂ ಹೇಳೋ ಹಾಗೆ ಇಲ್ಲ. ವರ್ಣಾಶ್ರಮಗಳು 4 ಇವೆ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಅಲ್ವಾ. ಕ್ಷತ್ರಿಯ, ಬ್ರಾಹ್ಮಣ, ಶೂದ್ರ, ಇದೆಲ್ಲ ವೈಶ್ಯ ಇದೆ. ಬ್ರಾಹ್ಮಣ ಹೋಗಿ ವೈಶ್ಯನ ಹತ್ರ ನಾನೇ ಹೆಚ್ಚು ಅಂದರೆ ನಾಳೆ ಅವ್ನಿಗೆ ಹಾಲೇ ಸಿಗಲ್ಲ. ನೋಡೋಣ, ನೀನು ಹಾಲಿಗೆ ತೆಗೆದುಕೊಳ್ತೀಯೋ ನೋಡೋಣ ಅಂತ ನೋಡಿ. ಹಾಗೆ ಯಾರ್ಯಾರಿಗೂ ಶೂದ್ರನ ಹತ್ರ ಹೋಗಿ ನಾವೇ ಹೆಚ್ಚು ಅಂತ ಹೇಳ್ಕೊಂಡ್ರೆ ನಾಳೆ ಮನೆ ಮುಂದೆ ಕ್ಲೀನೇ ಆಗಲ್ಲ. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಸ್ಥಾನ ಇದೆ ಅಂತ ಹೇಳ್ತಾ ಇದ್ದಾನೆ. ಅವಿವೇಕಿಗಳು ಮಾತ್ರ ಆ ರೀತಿಯಾಗಿ ನಾನೇ ಹೆಚ್ಚು ಅಂತ ಹೇಳ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ಯಾಕೆ ಹಾಗೆ ಮಾಡ್ತಾ ಇದ್ರು, ಆ ಕರ್ಮವನ್ನು ಯಾಕೆ ಮಾಡ್ತಾ ಇದ್ರು, ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಕಾಮಾತ್ಮಾನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ
ಭೋಗೈಶ್ವರ್ಯಗತಿಂ ಪ್ರತಿ. ಸ್ವರ್ಗವನ್ನು ಗುರಿಯಾಗಿಟ್ಟುಕೊಂಡು ಆಶೆಗಳಿಂದ ತುಂಬಿದವರಾಗಿ ಅವರೆಸಗುವ ಕರ್ಮಗಳಿಗೆ ಪ್ರತಿಫಲವನ್ನು ಅಪೇಕ್ಷಿಸುತ್ತಾ ನಾನಾ ರೀತಿಯ ಭೋಗಗಳಿಗಾಗಿ ವಿವಿಧ ಕರ್ಮಗಳನ್ನು ಮಾಡುವರು. ಕರ್ಮ ಮಾಡೋದು ಅಂದರೆ ನಾನು ಹೇಳಿದೆ, ಹೋಮ ಹವನ ಪೂಜೆ ಅವೆಲ್ಲ ಮಾಡ್ತೀವಿ. ಭಗವಂತನ ಕೇಳಿದೆ ನಾವು ಯಾರನ್ನು ಕೇಳೋಕ್ಕಾಗತ್ತಲ್ವಾ? ಪುತ್ರ ಕಾಮೇಷ್ಟಿ ಯಾಗ, ಗಂಡು ಮಗು ಬೇಕು, ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾಯಿದ್ರು. ಆರೋಗ್ಯ ಬೇಕು, ಆಯುಷ್ ಬೇಕು, ಧನ್ವಂತರಿ ಹೋಮವನ್ನು ಮಾಡ್ತಾರೆ. ಈ ರೀತಿಯಾಗಿ ಒಂದು ಫಲಾಪೇಕ್ಷೆ ಇಟ್ಕೊಂಡು ಆ ಕರ್ಮಗಳನ್ನು ಮಾಡ್ತಾಯಿದ್ರು. ತಪ್ಪೇನಿಲ್ಲ, ಅದು ಫಲಾಪೇಕ್ಷೆ ಇಟ್ಕೊಂಡು ಕರ್ಮಗಳನ್ನು ಮಾಡ್ತಾಯಿದ್ರು. ಆ ಸ್ವರ್ಗವನ್ನು ಗುರಿಯಾಗಿಟ್ಕೊಂಡು, ಅಂದರೆ ನನಗೆ ಸುಖ ಬೇಕು, ಈಗ ಹೇಗೆ ಅಂದರೆ ಒಳ್ಳೆ ಕರ್ಮವನ್ನು ಮಾಡ್ತೀವಿ, ಪುಣ್ಯ ಸಿಗುತ್ತೆ. ಆ ಪುಣ್ಯದಿಂದ ಏನು ಸಿಗುತ್ತೆ? ಸ್ವರ್ಗ ಸಿಗುತ್ತೆ. ಸ್ವರ್ಗದಿಂದ ಮತ್ತೆ ವಾಪಸ್ ಬಂದು ಏನು ಮಾಡ್ತೀವಿ? ಮತ್ತೆ ಕರ್ಮ ಮಾಡ್ತೀವಿ. ಕರ್ಮ ಮಾಡಿ ಮತ್ತೆ ಪುಣ್ಯ ಸಂಪಾದಿಸ್ತೀವಿ. ಪುಣ್ಯ ಪಾಪ ಎರಡು ಬರುತ್ತೆ. ತಪ್ಪು ಮಾಡಿದರೆ ಪಾಪ ಬರುತ್ತೆ, ಒಳ್ಳೆಯದಾದರೆ ಪುಣ್ಯ ಬರುತ್ತೆ. ಇವತ್ತು ನಾವು ಚೆನ್ನಾಗಿದ್ದೀವಾ, ಚೆನ್ನಾಗಿ ಅನುಭವಿಸ್ತಾ ಇದ್ದೀವಾ? ಯಾವುದೋ ಪುಣ್ಯ ಫಲವನ್ನು ಅನುಭವಿಸ್ತಾ ಇದ್ದೀವಿ. ಪಾಪದ ಫಲವನ್ನು ಅನುಭವಿಸ್ತಾ ಇದ್ದೀವಾ? ಸ್ವಾಮೀಜಿಯವರು ಹೇಳ್ತಾರೆ, ಬೇಗ ಅದು ಕಳೆದೋಗ್ಲಿ ಬಿಡು, ಬರ್ತಾ ಇದೆ ಏನೋ ಕೆಟ್ಟದ್ದು, ಏನೋ ನಮ್ಮ ಕರ್ಮ ಪಾಪ ಅನುಭವಿಸ್ತಾ ಇದ್ದೀವಿ, ಅದು ಕಳಿಲೇಬೇಕಲ್ಲ ಕರ್ಮ, ಅದನ್ನು ಕಳಿಬೇಕು. ಪುಣ್ಯದಿಂದ ನಾವು ಪಡೆದಿರುವಂಥ ಆ ಕರ್ಮ ಫಲವನ್ನು ಅನುಭವಿಸಬೇಕು, ಎರಡನ್ನೂ ಅನುಭವಿಸಬೇಕು. ಆದರೆ ಈ ಕರ್ಮ ಮಾಡುವಾಗ ಸ್ವರ್ಗ ಸುಖಕ್ಕೋಸ್ಕರ ಮಾಡ್ತಾರೆ, ಅದಕ್ಕಿಂತ ಮೀರಿದ ಯಾವುದೂ ಇಲ್ಲ. ಇದೆಲ್ಲ ಸ್ವರ್ಗವನ್ನು ಗುರಿಯಾಗಿಟ್ಟುಕೊಂಡು ಆಶೆಗಳಿಂದ ತುಂಬಿದವರಾಗಿ ಅವರೆಸಗುವ ಕರ್ಮಗಳಿಗೆ ಪ್ರತಿಫಲವನ್ನು ಅಪೇಕ್ಷಿಸುತ್ತಾ, ನನಗಿದೇ ಬೇಕು, ಪುತ್ರಕಾಮೇಷ್ಟಿ ಯಾಗ ಅಂತ ಹೇಳಿದ್ನಲ್ವ, ಆ ಥರ ಪ್ರತಿಫಲವನ್ನು ಅಪೇಕ್ಷಿಸ್ತಾ ನಾನಾ ರೀತಿಯ ಭೋಗಗಳಿಗಾಗಿ ವಿವಿಧ ಕರ್ಮಗಳನ್ನು ಮಾಡುವರು. ಬೇರೆ ಬೇರೆ ಕರ್ಮ ಮಾಡ್ತಾರೆ. ಅವತ್ತು ಮಾಡ್ತಾಯಿದ್ರು, ಇವತ್ತು ಮಾಡ್ತಾರೆ, ಮುಂದೆಯೂ ಅವೆಲ್ಲವೂ ನಡೆಯುತ್ತೆ. ಆ ರೀತಿಯ ಕರ್ಮಗಳನ್ನು ಮಾಡ್ತಾರೆ. ಹಾಗೆ ಪೂಜೆ ಮಾಡೋರು ಅಥವಾ ಫಲಾಪೇಕ್ಷೆ ಇಟ್ಕೊಂಡು ಮಾಡೋರು ಹೇಗಿರ್ತಾರೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಪರತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ಭೋಗ ಮತ್ತು ಐಶ್ವರ್ಯದಲ್ಲೇ ಆಸಕ್ತಿ ಉಳ್ಳವರಾಗಿದ್ದರಿಂದ ಅವರ ಬುದ್ಧಿಯು ದೃಢವಾಗಿರುವುದಿಲ್ಲ. ಆದ್ದರಿಂದ ಅವರಿಗೆ ಸಮಾಧಾನವೂ ಇಲ್ಲ. ನೋಡಿ, ನಾವೇನೋ ಒಂದು ಅಪೇಕ್ಷೆ ಇಟ್ಕೊಂಡು ಮಾಡಿದಾಗ, ಭೋಗ ಮತ್ತು ಐಶ್ವರ್ಯ ಇದಕ್ಕೋಸ್ಕರ ನಾನು ಕೆಲಸವನ್ನು ಮಾಡ್ತೀನಿ, ಕರ್ಮವನ್ನು ಮಾಡ್ತೀನಿ, ಆ ಆಸಕ್ತಿ ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ? ಬುದ್ಧಿ ಮನಸ್ಸು ದೃಢವಾಗಿರೋದಿಲ್ವಂತೆ, ಸ್ಟೇಬಲ್ ಆಗಿರೋದಿಲ್ಲ. ಆದ್ದರಿಂದ ಯಾವಾಗ ಮನಸ್ಸು ಬುದ್ಧಿ ಪ್ರಶಾಂತವಾಗಿರೋದಿಲ್ವೋ ಸಮಾಧಾನ ಕೂಡ ಇರೋದಿಲ್ಲ. ಆದ್ದರಿಂದ ಈಗ ನೋಡಿ, ಇನಿಷಿಯಲಿ ನಾವೆಲ್ಲರೂ ಕೆಲಸ ಮಾಡೋದು ಸ್ವಾರ್ಥಕ್ಕಾಗೇ. ಹೌದು, ಮಾಡಬೇಕು, ನನಗೇನಾದರೂ ಬೇಕು ಅಂದರೆ ನಾನೇ ಕೆಲಸ ಮಾಡಬೇಕು. ಆದರೆ ಒಂದು ಸ್ಟೇಜ್ ಬರುತ್ತೆ, ಯಾವಾಗ ಸಾಕು, ನಂದೆಲ್ಲ ನನಗೋಸ್ಕರ ಮಾಡ್ಕೊಂಡಿದ್ದೆಲ್ಲ ಸಾಕು, ಮತ್ತೊಬ್ಬರಿಗೂ ಸ್ವಲ್ಪ ಮಾಡೋಣ ಅನ್ನೋದು ಎಲ್ರಿಗೂ ಯಾವಾಗಲೂ ಒಂದ್ಸಲ ಬರುತ್ತೆ ಮನಸ್ಸಿಗೆ. ಹಾಗೆ ಪರೋಪಕಾರಕ್ಕಾಗಿ ಮಾಡಿದಾಗ, ಬೇರೆಯವರ ಒಳ್ಳೆಯದಕ್ಕಾಗಿ ಮಾಡಿದಾಗ, ಫಲವನ್ನು ಅಪೇಕ್ಷಿಸದೆ ಮಾಡಿದಾಗ, ಯೋಚನೆ ಮಾಡಿ ನೋಡಿ, ಆ ಥರ ಕೆಲಸ ಮಾಡಿದರೆ ಬುದ್ಧಿ ಪ್ರಶಾಂತವಾಗಿರುತ್ತೆ, ಮನಸ್ಸು ಕೂಡ ಸಮಾಧಾನವಾಗಿರುತ್ತೆ. ಅದೇ ನನಗೋಸ್ಕರ ಮಾಡಿಕೊಂಡಾಗ ಸೆಲ್ಫಿಶ್, ನಾನು ಅಂದ್ಕೊಂಡಾಗ ಆದರೆ ಒಳ್ಳೆಯದು, ಖುಷಿಯಾಗುತ್ತೆ, ಅಂದ್ಕೊಂಡಾಗ ಆಗಲಿಲ್ವಾ ಕೋಪ ಬರುತ್ತೆ. ಅದು ಎರಡನ್ನೂ ಮೀರಿ ನಾನು ನಾನ್ ಸೆಲ್ಫಿಶ್ ಆಗಿ, ನನಗೋಸ್ಕರ ಅಲ್ಲ, ಸಮಾಜದ ಒಳಿತಿಗಾಗಿ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಹೇಗಾದರೂ ಭಗವಂತನ ಇಚ್ಛೆ ಅಂತ ಬಿಟ್ಬಿಡ್ತೀನಿ. ಅದರಿಂದ ಮನಸ್ಸಿಗೆ ಸಮಾಧಾನ, ಈ ಷಟ್ ಸಂಪತ್ತಿ, ವಿವೇಕ, ವೈರಾಗ್ಯ, ಅದನ್ನೆಲ್ಲ ನಾವು ಸಾಕಷ್ಟು ಸಲ ನೋಡಿದ್ದೀವಿ.
ಈ ಸಮಾಧಾನ ಅನ್ನೋದು ಹೇಗೆ ಬರುತ್ತೆ, ಯಾವಾಗ ಬರುತ್ತೆ ಅಂತಂದರೆ ನೋಡಿ, ವಿವೇಕ ಮೊದಲಿರಬೇಕು. ಸತ್ ಮತ್ತು ಅಸತ್ ಅಂದರೆ ಯಾವುದು ಸತ್ಯ, ಯಾವುದು ಮಿಥ್ಯ ಅನ್ನೋದು ನಮಗೆ ಗೊತ್ತಿರಬೇಕು. ಯಾವುದು ಬದಲಾಗ್ತಾ ಇದೆಯೋ ಅದು ಮಿಥ್ಯ. ಅದನ್ನು ಹಿಡ್ಕೊಂಡು ಹೋದರೆ ನಮಗೆ ದುಃಖ ಖಂಡಿತ. ಹೇಗೆ ನೋಡಿ, ನನ್ನ ಮನಸ್ಸೇ ಬದಲಾಗ್ತಾ ಇದೆ ಕ್ಷಣ ಕ್ಷಣಕ್ಕೆ, ಹಾಗಾಗಿ ಬೇರೆಯವ್ರ ಮನಸ್ಸು ಬದಲಾಗೋದಿಲ್ವಾ? ಆಗುತ್ತೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅವರು ಬದಲಾಗಬಾರ್ದು ಅಂತ, ಅಲ್ವಾ? ಅವತ್ತು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ನೆನ್ನೆ ನೋಡಿದ್ರೆ ಮಾತನ್ನೇ ಆಡಿಸ್ಲಿಲ್ಲ ನನ್ನ ಜೊತೆ. ಅವತ್ತು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಇವತ್ತು ದುಃಖ ಯಾಕಾಗ್ತಾ ಇದೆ? ಯಾವುದು ಬದಲಾವಣೆ ಆಗ್ತಾ ಇದೆಯೋ ಅದನ್ನು ಹಿಡ್ಕೊಂಡು ಓಡ್ತಾ ಇದ್ದೀನಿ. ಅದರಿಂದ ಈ ವಿವೇಕ ನನಗಿರಬೇಕು. ವೈರಾಗ್ಯ, ಯಾವುದು ಬದಲಾಗ್ತಾ ಇದೆಯೋ ಅದ್ರ ಬಗ್ಗೆ ವೈರಾಗ್ಯ ಬರಬೇಕು. ವೈರಾಗ್ಯ ಅಂದ್ರೆ ಏನು? ಬಿಟ್ಟು ಹೋಗ್ಬಿಡೋದೇ ಇಲ್ಲ. ಅದು ಇರೋದೇ ಹಾಗೆ ಬಿಡು. ಮನಸ್ಸು ಇರೋದೇ ಹಾಗೆ, ಸಂಸಾರ ಇರೋದೇ ಹಾಗೆ. ಯಾವಾಗ ಬದಲಾಗದೆ ಇರೋ ಕಡೆ ಮನಸ್ಸು ಹೋಗುತ್ತೋ ಇದೆಲ್ಲವೂ ಇರೋದೇ ಹಾಗೆ. ಕಾಯಿಲೆ ಬರುತ್ತೆ, ಇರೋದೇ ಹಾಗೆ. ಶರೀರ ಇರೋದೇ ಹಾಗೆ. ಮನಸ್ಸಿಗೆ ಬೇಜಾರಾಯಿತು, ಮನಸ್ಸಿರೋದೇ ಹಾಗೆ. ಮನಸ್ಸಿಗೆ ಇವಾಗ ಸಂತೋಷ ಆಯಿತು, ಇರೋದೇ ಹಾಗೆ. ಇರಲಿ ಬಿಡು ಅನ್ನೋದು. ಈ ಬದಲಾವಣೆಯನ್ನು ಗುರುತಿಸ್ಕೊಂಡು ವೈರಾಗ್ಯ, ವಿವೇಕ ಆದಮೇಲೆ ವೈರಾಗ್ಯ, ವೈರಾಗ್ಯ ಆದಮೇಲೆ ಷಟ್ ಸಂಪತ್ತಿ ಅಂತ ಹೇಳ್ತಾರೆ. ಷಟ್ ಸಂಪತ್ತಿ ಅಂದರೆ 6 ಸಂಪತ್ತಂತೆ. ಶಮ, ದಮ ಅಂತ ಅಂದರೆ ಕಂಟ್ರೋಲ್ ಆಫ್ ದಿ ಮೈಂಡ್, ಕಂಟ್ರೋಲ್ ಆಫ್ ದಿ ಇಂದ್ರಿಯಾಸ್, ಇವೆರಡನ್ನ ಕಂಟ್ರೋಲ್ ಮಾಡ್ಕೋಬೇಕು. ಶಮ, ದಮ. ಉಪರಮ, ಉಪರಮ ಅಂದರೆ ಕಂಟ್ರೋಲ್ ಮಾಡ್ಕೊಂಡ್ಮೇಲೆ ನನಗೆ ನಾನೇ ಒಂದು ಡಿಸಿಪ್ಲಿನ್ ಹಾಕಿಟ್ಕೊಳ್ಬೇಕು. ಹೇಗೇಗೋ ಇದ್ರೆ ನಡೆಯಲ್ಲ, ನನಗೊಂದು ಡಿಸಿಪ್ಲಿನ್. ಈಗ ಯಾರನ್ನಾದ್ರೂ ನೋಡಿದರೆ, ಈ ಗುರುದೇವ್ ಚಿನ್ಮಯಾನಂದ್ರ ನೋಡಿದ್ರೆ ಅವ್ರು ಎಷ್ಟು ಪಂಕ್ಚುಯಲ್ಲು, ನೀಟ್ಲಿ ಡ್ರೆಸ್, ಯಾವಾಗ್ಲೂ ಅವ್ರ ಸಾಮಾನೆಲ್ಲ ಅಚ್ಚುಕಟ್ಟಾಗಿ ಇಟ್ಕೊಳ್ತಾ ಇದ್ರು ಟೇಬಲ್ ಮೇಲೆ. ಅದು ಯಾರ ರೂಮ್ ಅಂದರೆ ಗುರುದೇವ್ರ ರೂಮ್ ಅನ್ನೋದು, ಗುರುದೇವ್ ಇರೋ ರೂಮು, ಚಿನ್ಮಯಾನಂದ್ರ ಇರೋ ರೂಮು ಅಂತ ಗೊತ್ತಾಗೋಗಿರ್ತಾ ಇತ್ತು. ಅಂದರೆ ಅದು ಅವ್ರ ಡಿಸಿಪ್ಲಿನ್, ಅವ್ರು ಬೆಳೆಸ್ಕೊಂಡು ಬಂದಿರೋದು. ಹಾಗೆ ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿಯಲ್ಲಿ ಶಮ, ದಮ, ಉಪರಮ, ತಿತೀಕ್ಷಾ. ತಿತೀಕ್ಷಾ ಅಂತ ಹೇಳಿದರೆ ಏನನ್ನಾದರೂ ಕಷ್ಟಗಳು ಬರ್ತಾ ಇರುತ್ತೆ, ಎಲ್ರಿಗೂ ಬರುತ್ತೆ, ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಇರಬೇಕಂತೆ. ಶಕ್ತಿ ಎಲ್ಲಿಂದನೋ ಯಾರೋ ಕೊಡೋಲ್ಲ, ನಾನೇ ಮಾಡ್ಕೋಬೇಕು ಅದನ್ನು. ತಿತೀಕ್ಷಾ, ಡಿಸಿಪ್ಲಿನ್ ಇರಬೇಕು ಲೈಫಲ್ಲಿ. ತಿತೀಕ್ಷಾ, ಕಷ್ಟಗಳನ್ನು ಸಹಿಸುವ ಶಕ್ತಿ ಇರಬೇಕು. ಅದಾದಮೇಲೆ ಶ್ರದ್ಧಾ, ಶ್ರದ್ಧೆ ಇರಬೇಕು ನನಗೆ. ಯಾವುದರಲ್ಲಿ? ಗುರುವಾಕ್ಯದಲ್ಲಿ ಶ್ರದ್ಧೆ ಇರಬೇಕು, ಶಾಸ್ತ್ರಗಳಲ್ಲಿ ಶ್ರದ್ಧೆ ಇರಬೇಕು, ನನ್ನ ಬಗ್ಗೆ ನನಗೆ ಶ್ರದ್ಧೆ ಇರಬೇಕು. ಅದೆಲ್ಲದಕ್ಕೂ ಮೊದಲು ಅದಿರಬೇಕು. ಇಷ್ಟು ಇದ್ದರೆ 6ನೇದು ಸಮಾಧಾನ ಇರುತ್ತಂತೆ. ಏನು ಅದ್ಭುತ ನೋಡಿ. ಇದರಲ್ಲಿ ಯಾವುದಾದ್ರೂ ಒಂದಿಲ್ವಾ ಸಮಾಧಾನ ಇರೋದಿಲ್ಲ. ಶಮಾಧಮ ಅಂದರೆ ಮನಸ್ಸನ್ನು, ಇಂದ್ರಿಯ ನಿಗ್ರಹ ಮತ್ತು ಮನೋನಿಗ್ರಹ ಇಟ್ಕೊಳ್ಬೇಕು. ಒಂದು ಡಿಸಿಪ್ಲಿನ್ ಇರಬೇಕು ಲೈಫಲ್ಲಿ. ತಿತೀಕ್ಷಾ ಇರಬೇಕು, ಕಷ್ಟಗಳನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗಿರಬೇಕು. ಶ್ರದ್ಧೆ ಇರಬೇಕು ಗುರುವಾಕ್ಯದಲ್ಲಿ, ಭಗವಂತ. ಆವಾಗ ಸಮಾಧಾನ ಇರುತ್ತಂತೆ. ಕಡೆದು ಹೇಳೋದು ಸಮಾಧಾನ ಅಂತ. ಈ ಸಮಾಧಾನ ಇರಬೇಕು ಅನ್ನೋದಾದರೆ ಈ ವ್ಯಕ್ತಿ ಏನು ಹೇಳ್ತಾರೆ ನೋಡಿ, ಭೋಗ ಮತ್ತು ಐಶ್ವರ್ಯದಲ್ಲಿ ಆಸಕ್ತಿ ಉಳ್ಳವರಾಗಿದ್ದರಿಂದ ಅವರ ಬುದ್ಧಿಯು ದೃಢವಾಗಿರುವುದಿಲ್ಲ. ಯಾಕೆ? ಭೋಗ ಮತ್ತು ಐಶ್ವರ್ಯ ಸಿಕ್ತೋ ಸಂತೋಷ ಆಗುತ್ತೆ, ಸಿಗ್ಲಿಲ್ವೋ ದುಃಖ ಆಗುತ್ತೆ. ಯಾಕೆ ಸಿಗಲಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋದರೆ ರಾಗದ್ವೇಷಗಳು ಉಂಟಾಗೋಕ್ಕೆ ಶುರುವಾಗುತ್ತೆ. ಏನು ಮಾಡೋದು ಅಲ್ವಾ? ಹಾಗಾಗಿ ಒಂದರಿಂದ ಒಂದು ಇದೆಲ್ಲ ಕನೆಕ್ಟೆಡ್. ಇದೆಲ್ಲ ಆಗ್ತಾ ಹೋದಾಗ ಅದೇನಾಗುತ್ತೆ, ಸಮಾಧಾನ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾರೆ. ಸಮಾಧಾನ ಇರಬೇಕು ಅಂದರೆ ಷಟ್ ಸಂಪತ್ತಿ ಏನು ಹೇಳಿದೆ ಅದು ಇರಬೇಕು. ಮುಂದುವರಿಸ್ತಾ ಭಗವಂತ ಹೇಳ್ತಾನೆ, ಹೆಚ್ಚೆಚ್ಚು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ ಈಗ ನಮಗೆ. ಏನು ಹೇಳ್ತಾನೆ 44ನೇ ಶ್ಲೋಕದಲ್ಲಿ, ತ್ರೈಗುಣ್ಯ ವಿಷಯ ವೇದಾ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್.
ವೇದಗಳು 3 ಗುಣಗಳ ಅಂದರೆ ಸತ್ವ, ರಜಸ್ಸು, ತಮಸ್ಸು ವಿಷಯವಾಗಿ ತಿಳಿಸುತ್ತವೆ. ನೀನು ಈ 3 ಗುಣಗಳಿಂದ ಅತೀತನಾಗಿರು ಎಲೈ ಅರ್ಜುನನೇ. ನಿರ್ದ್ವಂದ್ವನು, ನಿತ್ಯ ಸತ್ವಸ್ಥನು, ಯೋಗಕ್ಷೇಮದ ಎಲ್ಲ ಆಲೋಚನೆಗಳನ್ನು ಬಿಟ್ಟವನಾಗಿ ಯಾವಾಗಲೂ ಆತ್ಮನಲ್ಲಿ ಲೀನನಾಗಿರು. ಸಮಾಧಾನವಾಗಿರಬೇಕು ಅಂತ ಏನೋ ಹೇಳಾಯಿತು ಕೃಷ್ಣ. ಆ ಸಮಾಧಾನವಾಗಿರಲಿಕ್ಕೆ ಮತ್ತು ನಮ್ಮ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಬೇಕು ಅನ್ನುವಾಗ ಈ ವೇದಗಳೇನು ಮಾಡುತ್ತೆ, ನಮ್ಮ ಬಗ್ಗೆ 3 ಗುಣಗಳನ್ನು ಹೇಳುತ್ತೆ. ನಮಗೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಸತ್ವ, ರಜಸ್ಸು, ತಮಸ್ಸು. ಈ 3 ಗುಣಗಳಿಗಿಂತ ಅತೀತನಾಗಿರು ಅಂತ ಹೇಳ್ತಾರೆ. ಈಗ ಸತ್ವ, ರಜಸ್ಸು, ತಮಸ್ಸು ಅಂದರೆ ಏನು ಅಂತ ನೋಡೋಣ. ಇದು ಮುಂದಿನ ಅಧ್ಯಾಯಗಳಲ್ಲಿ ವಿವರವಾಗಿ ಬರುತ್ತೆ, ಅದರಿಂದ ಇದು ಸುಮ್ಮನೆ ಇಂಟ್ರಡಕ್ಷನ್ ಹೇಳ್ತೀನಿ. ಈ ಭಗವದ್ಗೀತೆ ಬರೆದಿರೋದು ಒಂದು ಅದ್ಭುತ ನೋಡಿ. ಹೇಗಂದರೆ ಸ್ವಾಮೀಜಿಯವರು ಮೊನ್ನೆ ಹೇಳ್ತಾ ಇದ್ರಲ್ವ, ಮೊದಲು ಈ ನ್ಯೂಸಲ್ಲಿ ಹೆಡ್ಲೈನ್ಸ್ ಹೇಳ್ಬಿಡ್ತಾರೆ, ಅದಾದಮೇಲೆ ಪೂರ್ತಿ ಡೀಟೇಲಾಗಿ ಎಲ್ಲ ಹೇಳ್ತಾರೆ, ಅದಾದಮೇಲೆ ಮತ್ತೆ ಮುಖ್ಯಾಂಶಗಳು ಅಂತ ಮತ್ತೆ ಹೇಳ್ತಾರೆ ಹೆಡ್ಲೈನ್ಸ್ನ. ಹಾಗೆ ಈ 2ನೇ ಅಧ್ಯಾಯದಲ್ಲಿ ಮುಖ್ಯಾಂಶಗಳು, ಅದಾದಮೇಲೆ ಎಲ್ಲ ಅಧ್ಯಾಯಗಳು ವಿವರಣೆ ಸಿಗುತ್ತೆ, ಕಡೆ ಅಧ್ಯಾಯದಲ್ಲಿ ಮತ್ತೆ ಮುಖ್ಯಾಂಶಗಳು, ಸಾರಾಂಶ. ಅಷ್ಟರದ್ದು ಏನು ಅದ್ಭುತ ನೋಡಿ ಆಗಿದ್ರಲ್ಲೇ. ಹಾಗೆ ಇಲ್ಲಿ ಗುಣತ್ರಯ ವಿಭಾಗ ಯೋಗ ಅಂತಲೇ ಬರುತ್ತೆ ಮುಂದೆ. ಇಲ್ಲಿ 3 ಗುಣಗಳ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಪ್ರತಿಯೊಬ್ಬರಲ್ಲೂ ಇದು 3 ಗುಣಗಳಿರುತ್ತೆ. ಈ 3 ಗುಣಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಇರೋದ್ರಿಂದ ಅವರನ್ನು ರಾಜಸಿಕ, ತಾಮಸಿಕ, ಸಾತ್ವಿಕ ವ್ಯಕ್ತಿಗಳು ಅಂತ ಹೇಳ್ತೀವಿ. ಸತ್ವಗುಣ ಪ್ರಧಾನವಾಗಿತ್ತು ಅಂದರೆ ಅವರು ಯಾವಾಗಲೂ ಸಮಾಧಾನವಾಗಿರ್ತಾರೆ, ಯಾವಾಗಲೂ ಒಳ್ಳೆ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ. ಆ ಮುಖದಲ್ಲಿ ಒಂದು ಪ್ರಶಾಂತತೆ ಇರುತ್ತೆ, ಏನೇ ಕೆಲಸ ಮಾಡಲಿಕ್ಕೂ ಅವರು ಸಿದ್ಧರಾಗಿರ್ತಾರೆ. ಸತ್ವಗುಣ ಪ್ರಧಾನ. ರಜಸ್ಸು ಅಂತ ಹೇಳುವಾಗ ಆಕ್ಟಿವಿಟಿ ಓರಿಯೆಂಟೆಡ್, ಅಂದರೆ ಸತ್ವಗುಣದವ್ರು ಕೆಲಸನೇ ಮಾಡಲ್ವಾ, ಮಾಡ್ತಾರೆ, ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಆದರೆ ಈ ರಜಸ್ಸು ತುಂಬ ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು, ಅವ್ರಿಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ. ನೀವು ನೋಡಿರ್ಬೋದು, ಎಷ್ಟು ವಯಸ್ಸಾಗಿರುತ್ತೆ, ಕೈ ಕಾಲೆಲ್ಲ ಅಲ್ಲಾಡ್ತಾ ಇರುತ್ತೆ, ಆದರೂ ಕೆಲಸ ಮಾಡ್ತಾ ಇರಬೇಕು ಅವರು. ಬೇಡ ನಾವು ಮಾಡಿಕೊಡ್ತೀವಿ ಕೇಳೋದಿಲ್ಲ ಅವರು. ಯಾಕೆ? ಆ ಮೈಂಡ್ ಅನ್ನೋದು ಅಷ್ಟು ಫಾಸ್ಟಾಗಿ ಓಡ್ತಾ ಇರುತ್ತೆ. ನಾವೆಲ್ಲರೂ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಬೇಕು. ಈ ಮನಸ್ಸು ತುಂಬ ವೇಗವಾಗಿರುತ್ತೆ ಯಾವಾಗಲೂ, ಆದರೆ ಶರೀರ ಆ ಸಾಥ್ ಕೊಡೋಕ್ಕಾಗಲ್ಲ. ವಯಸ್ಸಾಗ್ತಾ ಆಗ್ತಾ ಅದನ್ನೇ ಮನೋನಿಗ್ರಹ ಅಂತ ಹೇಳೋದು. ನಾವು ಆ ಮನಸ್ಸನ್ನು ಸ್ಲೋ ಮಾಡಿಕೊಳ್ಬೇಕು, ಶರೀರಕ್ಕೆ ಹೊಂದಿಕೊಳ್ಳೋ ಹಾಗೆ. ಈ ರಾಜಸಿಕದವರು ಆಗಲ್ಲ, ಅವ್ರಿಗೆ ಸುಮ್ಮನೆ ಇರ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆ? ಮನಸ್ಸು ಹೇಳ್ತಾ ಇರುತ್ತೆ ಇದು ಮಾಡಬೇಕು ಅದು ಮಾಡಬೇಕು ಅಂತ, ಆದರೆ ಅದು ಮಾಡಲಿಕ್ಕೆ ಕಷ್ಟ ಆಗೋದಿಲ್ಲ ಅವ್ರಿಗೆ, ಆದರೂ ಮಾಡಬೇಕು ಅವರು. ಬೇರೆಯವ್ರು ಹೇಳ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ನಾನು ಮಾಡಬಾರ್ದು ಅಂತ, ಅದು ತಡೆಯೋಕ್ಕಾಗಲ್ಲ. ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಅವ್ರ ಅತ್ತೆ ಹಾಗೇನೆ, ಅವ್ರಿಗೆ ಗಾರ್ಡನಿಂಗ್ ಎಲ್ಲ ತುಂಬ ಇಷ್ಟ, ಮಾಡ್ತಾ ಇರ್ತಾರೆ ಯಾವಾಗ. 70 ದಾಟಿದೆ ಅವ್ರಿಗೂ, 80 ಹತ್ರ ಆಗಿದೆ. ಎಲ್ಲ ಟೆರೆಸ್ ಗಾರ್ಡನ್ನು ಅಲ್ಲಿ ಇಲ್ಲಿ ಮಾಡ್ತಿರ್ತಾರೆ. ಅವ್ರಿಗೆ ಅದೇನೋ ಒಂದು ನೋಡಿದಾಗ ಗೊತ್ತಿಲ್ಲದಲೇ ಒಂದು ಪಾಟ್ ಎತ್ತಿ ಕಡೆ ಇಡಬೇಕು ಅನಿಸ್ಬಿಡುತ್ತೆ. ಆವಾಗ ಅವರು ನನಗೆ ವಯಸ್ಸಾಗಿದೆ ಅಂತಾಗಲಿ, ಆ ಶಕ್ತಿ ಇಲ್ಲ ಅಂತಾಗಲಿ, ನಾನು ಎತ್ತಬಾರ್ದು ಅಂತಾಗಲಿ ಏನೂ ಉಳಿಯಲ್ಲ, ಎತ್ತು ಬಿಡ್ತಾರೆ, ಹಿಡ್ಕೊಳ್ಳುತ್ತೆ ಸೊಂಟ. ಅದೇ ಈ ಹೇಳ್ತಾ ಇದ್ರೂ ಆ ಕ್ಷಣದಲ್ಲಿ ಯಾರು ಹೇಳೋಕ್ಕಾಗಿರಲ್ವಲ್ಲ. ಆ ರಜಸ್ ಅನ್ನೋದು ಹಾಗೆ, ಅದನ್ನು ನಾವೇ ಆಲ್ವೇಸ್ ಐ ಟೆಲ್ ಅಬೌಟ್ ದಿಸ್, ಸ್ಪೀಕ್ ಟು ಯುವರ್ ಸೆಲ್ಫ್ ಅಂತ ಹೇಳ್ತೀವಲ್ವ. ಅಂದರೆ ನಮ್ಮ ಮನಸ್ಸಿಗೆ ನಾವೇ ಹೇಳ್ಕೊಳ್ಬೇಕು ಕೆಲವು ವಿಚಾರಗಳನ್ನ. ಅದಕ್ಕೆ ನಾಟ್ ವರ್ಕಿಂಗ್ ವಿತ್ ದ ಮೈಂಡ್, ವರ್ಕಿಂಗ್ ಆನ್ ದಿ ಮೈಂಡ್, ಅಂದರೆ ವರ್ಕ್ ಆನ್ ಯೋರ್ ಮೈಂಡ್ ಅಂತ ಹೇಳ್ತೀವಿ. ಆ ಮನಸ್ಸಿಗೆ ಆ ಕೆಲವು ಇನ್ಸ್ಟ್ರಕ್ಷನ್ಸ್ನ ನಾವು ಕೊಡಬೇಕು. ಆ ರೀತಿಯಾಗಿ ಅದು ಕೇಳುತ್ತೆ ಮನಸ್ಸು, ಪಾಪ ಅದಕ್ಕೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಷ್ಟೆ. ರಜಸ್ಸು ಮಾಡಬೇಕು, ಕೆಲಸ ಮಾಡಬೇಕು. ಸತ್ವಗುಣದವ್ರು ಹೀಗಿದ್ದರೆ ರಜಸ್ಸಿನವ್ರು ಹೀಗಿರ್ತಾರೆ. ತಮಸ್ಸಿಕರು ಏನು ಕೆಲಸನೂ ಮಾಡಲ್ಲ, ಪೋಸ್ಟ್ಪೋನ್ ಮಾಡೋದು ಕೆಲಸನೆಲ್ಲ. ಏನಾದರೂ ಮಾಡು, ನಾಳೆ ಮಾಡ್ತೀನಿ, ಈಗಲೇ ಆಗಬೇಕಾ, ಅದು ಮಾಡಿದ್ರಾಯ್ತು ಬಿಡು, ಅದೆಲ್ಲ ತಮಸ್ಸೆ.
ನಾಳೆ ಮಾಡಿದ್ರಾಯ್ತು, ಆಮೇಲೆ ಮಾಡಿದ್ರಾಯ್ತು, ಮಲ್ಕೊಂಬಿಡೋದು ಯಾವಾಗಲೂ, ಆ ಥರ ಬೇಜಾರು ತಮಸ್. ಶಾಸ್ತ್ರ ಹೇಳುತ್ತೆ ತಮಸ್ ಎಲ್ರಿಗೂ ಇರುತ್ತೆ. ತಮಸ್ ಇಲ್ಲದೆ ಇದ್ರೆ ರಾತ್ರಿ ನಿದ್ದೆ ಮಾಡೋಕ್ಕಾಗಲ್ಲ, ರಜಸ್ ಇಲ್ಲದೆ ಇದ್ರೆ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ. ಎರಡೂ ಬೇಕು ನಮಗೆ, ತಮಸ್ಸು ಬೇಕು, ರಜಸ್ಸು ಬೇಕು, ಸಾತ್ವಿಕ ಗುಣವೂ ಬೇಕು. ಆದರೆ ಹೆಚ್ಚು ಸಾತ್ವಿಕ ಗುಣ ಇತ್ತು ಅಂದರೆ ಅವರನ್ನು ಸಾತ್ವಿಕ ವ್ಯಕ್ತಿ ಅಂತ ಕರಿತೀವಿ. ರಜಸ್ಸು ಹೆಚ್ಚಿತ್ತು ಅಂತ ಅಂದರೆ ಈಗ ನೋಡಿ, ರಜಸ್ಸು ಹೆಚ್ಚಿತ್ತು ಅಂದರೆ ಈಗ ಸೋಷಿಯಲ್ ವರ್ಕರ್ಸ್ ಅವ್ರಿಗೆಲ್ಲ ಏನೋ ಮಾಡಬೇಕು ಅಂತ ಇರುತ್ತೆ, ಬೇರೆಯವ್ರಿಗೂ ಕೂಡ ಮನೆಯಲ್ಲಿ ಮಾಡಿದ್ದು ಸಾಕಾಗಲ್ಲ, ಬೇರೆಯವ್ರಿಗೂ ಮಾಡ್ತಾರೆ. ರಜಸ್ಸು ಒಳ್ಳೆಯದೇ, ಇಲ್ಲ ಅಂತ ಕೆಟ್ಟದ್ದು ಅಂತ ಏನಿಲ್ಲ ಅಲ್ಲಿ. ಈ ತಮಸ್ಸು ನಮಗಿದೆ, ರಜಸ್ಸು ಇದೆ, ಸಾತ್ವಿಕನೂ ಇದೆ. ಎಷ್ಟೆಷ್ಟು ಇರಬೇಕು ಗೊತ್ತಿಲ್ಲ ಪರ್ಸೆಂಟೇಜ್, ಅವರವರ ಹುಟ್ಟು ಗುಣ ಹೇಗಿರುತ್ತೋ ಹಾಗಿರುತ್ತೆ. ಅದಕ್ಕೆ ತಮಸ್ಸಿನಿಂದ ರಜಸ್ಸಿಗೆ ಬರಬೇಕು ಮೊದಲು. ಸೋಂಬೇರಿ ಆಗಿ ಕೂತಿರ್ತೀವ, ಯಾರಾದರೂ ನನ್ನ ಕೆಲಸ ಆಮೇಲೆ ಮಾಡ್ತೀನಿ, ಆಮೇಲೆ ಎದ್ದೊಳ್ತೀನಿ ಅನ್ನೋದು ಇರುತ್ತಲ್ವಾ, ಪ್ರಯತ್ನಪೂರ್ವಕವಾಗಿ ಅವ್ರು ರಜಸ್ಸಿಗೆ ಬರಬೇಕು. ಆಮೇಲೆ ಮಾಡ್ತೀನಿ ಅನ್ನೋದು ಬಿಟ್ಟು ಹೇಳಿದ್ದು ಈಗಲೇ ಮಾಡ್ತೀನಿ ಅಂತ ಮಾಡಬೇಕು, ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಅಯ್ಯೋ ಇಲ್ಲ, ಈಗ ಮಾಡಬೇಕು ನಾನು ಅಷ್ಟೇ, ಅದಕ್ಕೆ ಬರಬೇಕು. ತಮಸ್ಸಿನಿಂದ ರಜಸ್ಸಿಗೆ ಬರಬೇಕು, ಆ ರಜಸ್ಸಿನಿಂದ ಸಾತ್ವಿಕ. ದಟ್ ಇಸ್ ಹೌ ದಿ ಜರ್ನಿ ಈಸ್, ಸ್ಟೆಪ್ ಬೈ ಸ್ಟೆಪ್. ತಮಸ್ಸಿನಿಂದ ರಜಸ್ಸಿಗೆ, ರಜಸ್ಸಿಂದ ಸಾತ್ವಿಕಕ್ಕೆ. ಈಗ ಸಾತ್ವಿಕಕ್ಕೆ ಬಂದಿದ್ದೀವಿ ನಾವು ಎಲ್ಲ ಚಂದದಲ್ಲಿ. ಅಲ್ಲಿಗೆ ಮುಗಿಲಿಲ್ಲ. ಕೃಷ್ಣ ಹೇಳ್ತಿದ್ದಾನೆ, ಗುಣಾತೀತನಾಗು. ನಾವು ಹೇಳ್ತೀವಿ ಇವ್ರು ಎಷ್ಟು ಸೋಂಬೇರಿ, ಇವರು ಎಷ್ಟು ಓವರ್ ಆ್ಯಕ್ಟಿವ್ ಆಗಿದ್ದಾರೆ, ಇವರು ಸಾತ್ವಿಕ ವ್ಯಕ್ತಿಗಳು ಡಿಫೈನ್ ಮಾಡಿಬಿಡ್ತೀವಿ. ಕೃಷ್ಣ ಹೇಳ್ತಾನೆ ನೀನು ಗುಣಾತೀತನಾಗು ಅಂತ. ಇದಕ್ಕೆಲ್ಲ ನಾವು ಎಕ್ಸಾಂಪಲ್ ಕೊಡುವಾಗ ಸ್ವಾಮೀಜಿಯವರು ಹೇಳ್ತಾ ಇದ್ರು, ಈ ಟ್ರೈನಲ್ಲೆಲ್ಲ 3 ಬರ್ತಿರುತ್ತೆ ನೀವು ಟ್ರಾವೆಲ್ ಮಾಡಿದರೆ, ಅದು ಕೆಳಗಡೆ ಬರ್ತು ತಮಸ್ಸಂತೆ, ಮಧ್ಯದ್ದು ರಜಸ್ಸಂತೆ, ಮೇಲ್ಗಡೆದು ಸಾತ್ವಿಕ ಅಂತ ಹೇಳ್ತಾ ಇರ್ತಾರೆ. ಅದರಿಂದ ಮೇಲೆ ಹೋಗಬೇಕು ಅಂದರೆ ಕೆಳಗಿಂದ ಮೆಟ್ಲು ಹತ್ತಿ ಮಧ್ಯದಕ್ಕೆ ಬಂದು ಅಲ್ಲಿಂದ ಮೇಲೆ ಹೋಗಬೇಕು ಅಂತ. ದಟ್ ಈಸ್ ದಿ ಸ್ಟೆಪ್ಸ್ ಅಂತ. ಆ ಗುಣಾತೀತನಾಗು ಅಂತ ಹೇಳೋದಾದರೆ ಈ 3 ಗುಣಗಳಿಗೆ ಅತೀತನಾಗಿರುವಂಥ. ಅಂದರೆ ಈ ಸಾತ್ವಿಕ ಆದ ಕೂಡಲೇ ನಾವು ಸಾತ್ವಿಕ ವ್ಯಕ್ತಿಗಳು ಅನ್ನಿಸ್ಕೊಳಕ್ಕೆ ಶುರು ಮಾಡಿಬಿಡ್ತೀವಿ. ಅತೀತ ಆಗೋದು ಅಂದ್ರೇನು? ತಮಸ್ಸು ನನ್ನಲ್ಲಿತ್ತು, ನಾನು ಮಲಗಿದ್ದೆ, ಎದ್ದೆ, ಅಷ್ಟೇ. ಆ ಗುಣಗಳು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅನ್ನೋದನ್ನು ನಾನು ಸಾಕ್ಷಿ ಭಾವದಿಂದ ನಾನು ನೋಡಲಿಕ್ಕಾಗೋದಾದರೆ ಅದನ್ನು ಗುಣಾತೀತ ಅಂತ ಹೇಳ್ತಾರೆ. ನಾನು ಅಲ್ಲಿಗೆ ಸಾತ್ವಿಕ ವ್ಯಕ್ತಿನೂ ಅಲ್ಲ, ರಾಜಸಿಕ ವ್ಯಕ್ತಿನೂ ಅಲ್ಲ, ತಾಮಸಿಕ ವ್ಯಕ್ತಿನೂ ಅಲ್ಲ. ಯಾವಾಗ ಯಾವ್ಯಾವ ಗುಣ ಬೇಕೋ ಅದು ಬರುತ್ತೆ ಹೋಗುತ್ತೆ. ನಿದ್ರೆ ಮಾಡಬೇಕು, ನನಗೆ ತಮಸ್ ಬೇಕು. ಎದ್ದು ಕೆಲಸ ಮಾಡಬೇಕು, ರಜಸ್ ಬೇಕು. ಬೇರೆ ಪೂಜೆ ಭಜನೆ, ನನ್ನ ಅಧ್ಯಯನ ಮಾಡಿಕೊಳ್ಬೇಕು, ಸಾತ್ವಿಕ. ಇದು 2 ನಾನು ಒಂದು ಯಾವ ಗುಣಗಳು ಬೇಕು ಅದನ್ನು ನಾನು ಮಾಡ್ಕೊಂಡು ಬಿಟ್ಟಿದ್ದೀನೋ, ಅದಾದಮೇಲೆ ಮತ್ತೇನೋ ಇದು ಮಾಡಬೇಕಾಗಿಲ್ಲ, ಬರುತ್ತೆ ಅಷ್ಟೇ. ಅಷ್ಟು ನಾನು ಗುಣಾತೀತ ಆಗಬೇಕು. ಆ ಗುಣ ಬರುತ್ತೆ, ಆವಾಗ ಹೋಗುತ್ತೆ, ಅಷ್ಟನ್ನೇ. ಅದನ್ನು ಸಾಕ್ಷಿ ಭಾವದಿಂದ ನೋಡಬೇಕು. ನೀನು ಗುಣಾತೀತನಾಗು, ಈ 3 ಗುಣಗಳಿಂದಲೂ ಅತೀತನಾಗಿರು. ಎಲೈ ಅರ್ಜುನನೇ, ನಿರ್ದ್ವಂದ್ವವು, ನಿತ್ಯ ಸತ್ವಸ್ತವು, ಯೋಗಕ್ಷೇಮದ ಎಲ್ಲ ಆಲೋಚನೆಗಳನ್ನು ಬಿಟ್ಟವನಾಗಿ ಯಾವಾಗಲೂ ಆತ್ಮನಲ್ಲೇ ಲೀನನಾಗಿರು. ದ್ವಂದ್ವ ಅಂತ ಹೇಳಿದ್ರೆ ಕನ್ಫ್ಯೂಷನ್, ಯಾವಾಗಲೂ ಮಾಡಬೇಕಾ ಮಾಡಬಾರ್ದ, ನಾನು ಹೇಳ್ತಾ ಇದ್ದೆ. ನಿತ್ಯ ಸತ್ವಸ್ಥನು ಅಂದರೆ ಯಾವಾಗಲೂ ಸದ್ಗುಣವನ್ನು ನೀನು ಅನುಸರಿಸು. ಯೋಗಕ್ಷೇಮದ ಎಲ್ಲ ಆಲೋಚನೆಗಳನ್ನು ಬಿಟ್ಟು, ಯೋಗಕ್ಷೇಮ ಇದು ಮುಂದಿನ ಇದರಲ್ಲೆಲ್ಲ ಬರುತ್ತೆ. ಯೋಗಕ್ಷೇಮಂ ವಹಾಮ್ಯಹಂ ನಮ್ಮ LICನಲ್ಲಿ ಇರುವಂತಹ ಒಂದು ಸ್ಲೋಗನ್ ಅಲ್ವಾ. ಆ ಯೋಗಕ್ಷೇಮ, ಯೋಗ ಅಂದರೆ ಏನು? ಯೋಗ ಅಂದರೆ ಪಡ್ಕೊಳ್ಳೋದು, ಕ್ಷೇಮ ಅಂದರೆ ಅದನ್ನು ಕಾಪಾಡ್ಕೊಳ್ಳೋದು. ನಾವು ಇಡೀ ಜೀವನ ಮಾಡಿರೋದು ಅದನ್ನೇ, ಪಡ್ಕೊಳ್ಳೋದು, ಅದನ್ನು ಕಾಪಾಡೋದು, ಪಡ್ಕೊಳ್ಳೋದು, ಕಾಪಾಡೋದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಯೋಗಕ್ಷೇಮದ ಎಲ್ಲ ಆಲೋಚನೆಗಳನ್ನು ಬಿಟ್ಟವನಾಗಿ ಯಾವಾಗಲೂ ಆತ್ಮನಲ್ಲಿ ಲೀನನಾಗಿರು. ಯೋಗಕ್ಷೇಮ ಹಾಗಂದರೆ ನಾನು ಪಡ್ಕೊಳ್ಳೋದು ಬೇಡವಾ, ಕಾಪಾಡ್ಕೊಳ್ಳೋದು ಬೇಡವಾ? ಇಲ್ಲ, ಬಂದಿರುತ್ತೆ, ಅದನ್ನು ಕಾಪಾಡ್ಕೊಂಡು ಕರ್ತವ್ಯ ಅಷ್ಟೇ, ಸಾಕ್ಷಿಭಾವದಿಂದ. ಅದು ಎಲ್ಲವನ್ನು ಮನಸ್ಸನ್ನು ಯಾವಾಗಲೂ
ಪ್ರತಿ ಸಲಲ್ಲೂ ಕೃಷ್ಣ ಹೇಳ್ತಾ ಇರೋದೇನು, ಸದ್ವಸ್ತುವಿನ ಕಡೆಗೆ, ಯಾವುದು ನಾಶ ಆಗೋದಿಲ್ಲ ಅದ್ರ ಕಡೆಗೆ ನಿನ್ನ ಪ್ರಯಾಣ ಬೆಳೆಸೋ ಪ್ರಯತ್ನ ಮಾಡು. ಇರಲಿ ಇವೆಲ್ಲವೂ ನಿನ್ನನ್ನು ಆ ಕಡೆಗೆ ಕರ್ಕೊಂಡು ಹೋಗಬೇಕು ಅಂತ. ಆತ್ಮನಲ್ಲಿ ಲೀನನಾಗಿರು, ಯಾವಾಗಲೂ ಆ ಕಡೆಗೆ ನಿನ್ನ ಮನಸ್ಸನ್ನು ತಗೊಂಡು ಹೋಗು ಅಂತ ಹೇಳ್ತಾ ಇದ್ದಾನೆ. ಯೋಗಕ್ಷೇಮದ ಬಗ್ಗೆ ಕೂಡ ಮುಂದೆ ಎಲ್ಲ ಬರುತ್ತೆ, ನೋಡೋಣ ಆವಾಗ ಇನ್ನೇನು ಹೇಳ್ತೀವಿ ಅಂತ. ಮುಂದುವರಿಸ್ತಾ 46ನೇ ಶ್ಲೋಕ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾಮಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಆತ್ಮನನ್ನು ಅರಿತಿರುವ ಬ್ರಹ್ಮಜ್ಞಾನಿಗೆ ಎಲ್ಲ ವೇದಗಳು ಎಷ್ಟು ಉಪಯೋಗಕ್ಕೆ ಬರುತ್ತವೆಂದರೆ, ಎಲ್ಲ ಕಡೆಯೂ ಪ್ರವಾಹವಿರುವ ಜಾಗದಲ್ಲಿ ಬಾವಿ ನೀರಿನಿಂದಾಗುವ ಎಲ್ಲ ಉಪಯೋಗಗಳು ಆದಂತೆಯೇ. ಏನು ಹೇಳ್ತಾರೆ ಅಲ್ಲಿ, ಆತ್ಮನನ್ನು ಅರಿತಿರುವ ಅಂದರೆ ಅವನು ಸಂಪೂರ್ಣವಾಗಿ ಪ್ರಶಾಂತವಾಗಿದ್ದಾನೆ, ಅವನಿಗೆ ಬ್ರಹ್ಮಜ್ಞಾನಿ ಅವನಿಗೆ ಗೊತ್ತಿದೆ ಇಲ್ಲಿ ಏನು ನೋ ರ್ಯಾಟ್ ರೇಸ್, ಇಲ್ಲಿ ಮಟೀರಿಯಲ್ ಇದನ್ನು ಪಡ್ಕೊಳ್ಳೋದಕ್ಕೆ ಮಾತ್ರ ರ್ಯಾಟ್ ರೇಸ್, ಇದರಲ್ಲಿ ಏನು ರೇಸ್ ಆ ಥರದ್ದೇನಿಲ್ಲ. ಅವನು ಈ ಪ್ರಪಂಚದ ಎಲ್ಲ ವಸ್ತುಗಳ ಬಗ್ಗೆ ಅವನಿಗೆ ಇದು ಯಾವುದು ಅಂತ ಸುಖ ಕೊಡಲ್ಲ ಅಂತ ಅರ್ಥಕೊಂಡು ಆತ್ಮಜ್ಞಾನ, ಬ್ರಹ್ಮಜ್ಞಾನಿಯಾಗಿ ಅವನು ಆತ್ಮನಲ್ಲಿ ನಿಂತುಬಿಟ್ಟಿದ್ದಾನೆ. ಆತ್ಮನಲ್ಲಿ ನಿಂತಿದ್ದಾನೆ ಅಂದ್ರೇನು, ಇದೆಲ್ಲವೂ ಬರುತ್ತೆ ಹೋಗುತ್ತೆ ಅಂತ ಅವನಿಗೆ ಗೊತ್ತಿದೆ. ಇದು ಯಾವುದು ಸತ್ಯ ಅಲ್ಲ, ನಿತ್ಯ ಅಲ್ಲ, ಬರುತ್ತೆ ಹೋಗುತ್ತೆ ಅಂತ ತಿಳ್ಕೊಂಡಿರೋನು ಪ್ರಶಾಂತವಾಗಿದ್ದಾನೆ. ಅವನು ಬ್ರಹ್ಮಜ್ಞಾನಿ. ಆತ್ಮನನ್ನು ಅರಿತಿರುವ ಬ್ರಹ್ಮಜ್ಞಾನಿಗೆ ಎಲ್ಲ ವೇದಗಳು ಎಷ್ಟು ಉಪಯೋಗ. ಈಗ ಅಂಥವನಿಗೆ ತಗೊಂಡೋಗಿ ಈಗ ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು ಅವರೆಲ್ಲ ಏನು ಬ್ರಹ್ಮಜ್ಞಾನಿಗಳೇ, ಅವ್ರ ಸ್ಟೇಜೇ ಬೇರೆ ಇರ್ತಾ ಇತ್ತು. ಅವ್ರಿಗೆ ತಗೊಂಡೋಗಿ ವೇದ ಉಪನಿಷತ್ತುಗಳು ಅದೆಲ್ಲ ಏನು ಉಪಯೋಗಕ್ಕೆ ಬರುತ್ತೆ? ಎಲ್ಲ ಓದಿ ಮುಗಿಸ್ಬಿಟ್ಟಿದ್ದಾರೆ ಅವರು. ಅಂದರೆ ಅದು ಯಾವುದೂ ಬೇಕಾಗಿಲ್ಲ, ಅದನ್ನು ಓದಿ ಏನು ಪಡ್ಕೊಳ್ಬೇಕಾಗಿತ್ತು ಅದೆಲ್ಲ ಪಡೆದು ಆಗೋಗ್ಬಿಟ್ಟಿದೆ ಅವ್ರಿಗೆ. ಹೇಗಪ್ಪ ಅಂತಂದರೆ ನೋಡಿ, ಎಲ್ಲ ಕಡೆಯೂ ಪ್ರವಾಹವಿರುವ ಜಾಗದಲ್ಲಿ ಬಾವಿ ನೀರಿನಿಂದ ಆಗುವುದು ಏನು ಪ್ರಯೋಜನ ಅಂತ, ಏನು ಉಪಯೋಗಕ್ಕೆ ಬರೋದಿಲ್ಲ. ಅಂತಹ ಮಹಾತ್ಮರಿಗೆ, ಆ ಆತ್ಮಜ್ಞಾನವನ್ನು ಪಡೆದವ್ರಿಗೆ, ಅವರು ನಿತ್ಯ ಶುದ್ಧ ಆನಂದ ಸ್ವರೂಪ ಅಂತ ತಿಳ್ಕೊಂಡಿರೋರು, ಯಾವಾಗಲೂ ಆನಂದವಾಗೇ ಇರೋರು ಪ್ರಯತ್ನ ಮಾಡಬೇಕಾಗಿಲ್ಲ. ಏನು ವೇದ ಉಪನಿಷತ್ತು ಓದ್ಕೊಂಡು ಯಾಕೆ ಅವ್ರ ದಡ ಆಗಿದೆ ಆ ಕಡೆಗೆ, ದೋಣಿ ಅವಶ್ಯಕತೆ ಯಾಕೆ ಅವ್ರಿಗೆ ಅಲ್ವಾ? ಅದರಿಂದ ಅದೇನೋ ಉಪಯೋಗಕ್ಕೆ ಬರೋದಿಲ್ಲ. ಅದು ಹೇಗೆ ಅಂತಂದರೆ, ಪ್ರವಾಹ ಇದೆ ಎಲ್ಲ ಕಡೆ ನೀರೇ ನೀರಿದೆ, ಅವಾಗೇನು ಬಾವಿ ನೀರಿಗೆ ಹೋಗಿ ನಾವು ನೀರು ತರಕ್ಕೆ ಏನು ಬೇಕಾಗಿಲ್ಲ. ಆ ರೀತಿಯಲ್ಲಿ ಅವರು ಆ ಪ್ರಶಾಂತತೆಯನ್ನು ಅವರು ಪಡೆದು ಬಿಟ್ಟಿರ್ತಾರೆ. ಅವ್ರಿಗೆ ಈ ಬಾವಿ ನೀರಿನಿಂದ ಏನೋ ಉಪಯೋಗ ಇರೋದಿಲ್ಲ ಅಂತ ಹೇಳ್ತಾರೆ. ಆತ್ಮನಲ್ಲಿ ನಿಂತಿರೋ ವ್ಯಕ್ತಿಗೆ ಅದ್ಯಾವುದು ಬೇಕಾಗಿಲ್ಲ. ಈಗ ನಾವು ಕೇಳ್ಬೋದು, ಇದೆಲ್ಲ ನಮಗೇನಾ, ಅವರೆಲ್ಲ ಏನು ಮಾಡೋದು? ಅರೆ ಅವರು ತಲುಪಿದ್ದಾರೆ, ಆ ಮಟ್ಟ ತಲುಪಿದ್ದಾರೆ ಅವರು. ಅವ್ರಿಗಿದು ಯಾವುದೇ ಅವಶ್ಯಕತೆಯೂ ಇಲ್ಲ. ಅಳ್ತಾ ಇರೋದು ಯಾರು? ನಾನು. ಇದು ಯಾಕೆ ಹೀಗಾಗ್ತಾ ಇದೆ ಪ್ರಪಂಚದಲ್ಲಿ, ನನಗೆ ಯಾಕೆ ಹೀಗಾಗ್ತಾ ಇದೆ? ಅಳ್ತಾ ಇರೋದು ಯಾರು? ನಾನು. ಅದರಿಂದ ನನಗೆ ವೇದ ಉಪನಿಷತ್ತುಗಳು ಬೇಕು, ಆದ್ದರಿಂದ ನನಗೆ ಆತ್ಮಜ್ಞಾನ ಬೇಕು. ಯಾಕೆ? ನನ್ನ ಸಮಾಧಾನಕ್ಕೆ. ಮುಂದುವರಿಸ್ತಾ ಬಹಳ ಪ್ರಸಿದ್ಧವಾದ ಸುಂದರವಾದ ಈ ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ. ಕರ್ಮಯೋಗ ನಾ ಹೇಳಿದೆ, ಏನೂ ಗೊತ್ತಾಗದೆ ಕಂಗಾಲಾಗಿ ಇದ್ದ ವ್ಯಕ್ತಿಗೆ ಭಗವಂತ ತೋರಿಸಿದ ರಸ್ತೆ ಕರ್ಮಣ್ಯೇವಾಧಿಕಾರಸ್ತೆ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ಆ ಕರ್ಮ ಮಾಡೋದಕ್ಕೆ 4 ಸ್ಟೆಪ್ಸ್
ಇಲ್ಲಿ ಹೇಳಿದೆ ಏನಂತ, ಕರ್ಮಣ್ಯೇವಾಧಿಕಾರಸ್ತೆ. ನಿನಗಾದರೂ ಕರ್ಮ ಮಾಡುವುದಕ್ಕೆ ಮಾತ್ರ ಅಧಿಕಾರ ಇದೆ, ಅದರ ಫಲದ ಬಗ್ಗೆ ಇಲ್ಲ. ಕರ್ಮ ಫಲವನ್ನು ಮಾಡಿಕೊಳ್ಳಬೇಡ. ಹಾಗೆಂದು ಕರ್ಮ ಮಾಡದೇ ಇರುವುದರಿಂದ ನಿನಗೆ ಆಸಕ್ತಿ ಇರದಿರಲಿ. ಅಂದರೆ ಕರ್ಮ ಬಿಡುವುದರಲ್ಲಿ. ಕರ್ಮಣ್ಯೇವಾಧಿಕಾರಸ್ತೆ, ಕರ್ಮ ಮಾಡೋದಕ್ಕೆ ಮಾತ್ರ ನನಗೆ ಅಧಿಕಾರ ಇದೆ. ಮಕ್ಕಳನ್ನು ಚಂದದಲ್ಲಿ ಬೆಳೆಸ್ಲಿಕ್ಕೆ ಮಾತ್ರ ನನಗೆ ಅಧಿಕಾರ ಇದೆ. ಮಾ ಫಲೇಶು ಕದಾಚನ, ಅದ್ರ ಫಲದ ಬಗ್ಗೆ ಯೋಚಿಸ್ಬೇಡ. ನಾಳೆ ಅವನು ನನ್ನನ್ನು ನೋಡ್ಕೊಳ್ತಾನೆ, ಗೊತ್ತಿಲ್ಲ. ಫಲದ ಬಗ್ಗೆ ಯೋಚಿಸೋ ಅಧಿಕಾರ ನನಗಿಲ್ಲ. ಯಾಕೆ? ಅದು ನನ್ನ ಕಂಟ್ರೋಲಲ್ಲಿ ಇಲ್ಲ. ಕರ್ಮದ ಬಗ್ಗೆ ನನಗೆ ಮಾಡಲಿಕ್ಕೆ ಅಧಿಕಾರ ಇದೆ, ಆದರೆ ಅದರ ಫಲದ ಬಗ್ಗೆ ನನಗೆ ಯಾವುದೇ ರೀತಿಯ ಕಂಟ್ರೋಲ್ ಇಲ್ಲ. ಮಾ ಕರ್ಮ ಫಲ ಹೇತುರ್ಭೂಹು, ಕರ್ಮ ಫಲ ಬೇಕು ನನಗಿದೆ ಅಂತ ನೀನು ಯಾವತ್ತೂ ಯೋಚಿಸಕ್ಕೆ ಹೋಗ್ಬೇಡ. ಮಾತೆ ಸಂಗೋಸ್ತು ಕರ್ಮಣಿ, ಕರ್ಮಫಲವನ್ನು ಇಚ್ಛಿಸಬೇಡ, ಪಡ್ಕೋಬೇಡ, ಆಗೋಯ್ತು. ಹಾಗಾದರೆ ನಾವೆಲ್ಲ ಇದನ್ನು ಆಫೀಸ್ಗೆ ಹೋಗುವಾಗ ಕೇಳಿದ್ರೆ ಹೇಳ್ತಾ ಇದ್ದಿದ್ದು, ಅಂದರೆ ನಾವು ಕೆಲಸ ಮಾಡಬೇಕು, ಹಣ ತಗೊಳ್ಬಾರ್ದು, ಸಂಬಳ ತಗೋಬಾರ್ದು. ಅಲ್ಲ, ಆ ಥರ ಅಲ್ಲ. ಇಲ್ಲಿ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂದರೆ ನಾನು ಕರ್ಮವನ್ನು ಮಾಡ್ತೇನೆ, ಅದರ ಫಲ ನನಗೆ ಏನು ಬೇಕೋ ಅದು ಸಿಗದೇ ಇರ್ಬೋದು. ಯಾಕೆ? ಕಂಟ್ರೋಲ್ ಇಲ್ಲ ನನಗೆ. ಆ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಏನು ಫಲ ಸಿಗುತ್ತೋ ಅದನ್ನು ಒಪ್ಕೋಬೇಕು ಅಂತ. ಇದು ಪ್ರಿನ್ಸಿಪಲ್ಸ್ ಆಫ್ ಕರ್ಮ ಅಂತ ಹೇಳ್ತಾರೆ, ಕರ್ಮಯೋಗ ಅಂತ. ತಿಲಕರು ಕೂಡ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಿದಾಗ ಹಾಗೆ ಹೇಳ್ತಾ ಇದ್ರಂತೆ. ಸಂತೋಷವಾಗಿ ಏನು ಕೆಲಸ ಮಾಡೋಕ್ಕಾಗುತ್ತೋ ಅದನ್ನು ಮಾಡು, ಫಲವನ್ನು ಯೋಚಿಸಬೇಡ. ಆ ಫಲ ಏನು ಫಲ ಕೊಡುತ್ತೆ ಅದರಲ್ಲೇ ಸಂತುಷ್ಟರಾಗಿರಬೇಕು ಅಂತ. ಮಾತೆ ಸಂಗೋಸ್ವ ಕರ್ಮಣಿ, ಏನು ಫಲ ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತರಬೇಕು ಅಂತ. ಇದು ಕರ್ಮಯೋಗದ ಒಂದು ಪ್ರಿನ್ಸಿಪಲ್. ಕರ್ಮಯೋಗ ಮಾಡಬೇಕು ಏನಕ್ಕೆ? ಮನಸ್ಸಿನ ಚಿತ್ತಶುದ್ಧಿಗಾಗಿ. ಈಗ ನೋಡಿ, ನನಗೋಸ್ಕರ ನಾನು ಕೆಲಸ ಮಾಡಿಕೊಂಡಾಗ ಅಲ್ಲಿ ಸ್ವಾರ್ಥ ಇರುತ್ತೆ, ಸುಖ ದುಃಖ ಎಲ್ಲ ಉಂಟಾಗುತ್ತೆ. ಈಗ ಮತ್ತೊಬ್ಬರಿಗೋಸ್ಕರ ಸೆಲ್ಫ್ಲೆಸ್ ಸರ್ವಿಸ್ ಮಾಡಿದಾಗ ಅಲ್ಲಿ ನಾನು ಪ್ರತಿಫಲವನ್ನು ಯೋಚಿಸದೆ ಮಾಡಿದಾಗ ಏನಾಗುತ್ತೆ? ಚಿತ್ತಶುದ್ಧಿ ಆಗುತ್ತೆ. ಯಾಕೆ? ಅಲ್ಲಿ ರಾಗದ್ವೇಷಗಳು ಉಂಟಾಗೋದೇ ಇಲ್ಲ, ಬೇಕು ಬೇಡಗಳು ಇಲ್ಲ. ಅಥವಾ ನನಗೆ ಇದು ಬೇಕು ಅಂತ ಹೆಸರು ಬೇಕು, ಅಥವಾ ನನಗೆ ಅಪ್ರಿಷಿಯೇಟ್ ಮಾಡಬೇಕು, ಪೇಪರಲ್ಲಿ ಹೆಸರು ಬರಬೇಕು, ಅಂಥದ್ದೇನು ಇಟ್ಕೊಂಡಿರಲ್ಲ ನಾನು. ಇಟ್ಕೊಂಡಿದ್ರೆ ಮತ್ತೆ ತೊಂದರೆನೇ ಆಗುತ್ತೆ. ಭಗವಂತ ಹೇಳ್ತಾನೆ, ಅದೆಲ್ಲ ಏನು ಇಟ್ಕೊಳ್ಬೇಡ, ಚಿತ್ತಶುದ್ಧಿಗಾಗಿ ಕರ್ಮವನ್ನು ಮಾಡು. ಕರ್ಮ ಅಂದರೆ ಕೆಲಸ ಅಷ್ಟೇ. ಈಗ ಕರ್ಮ ಅಂತ ಹೇಳಿದ್ರೆ ಯಾವುದಕ್ಕೆ ಕರ್ಮ ಅಂದರೆ ಎಲ್ಲನೂ ಕೆಲಸನೇ ಅಲ್ವಾ. ನೋಡಿ, ಈಗ ಮರದಲ್ಲಿ ಹಣ್ಣು ಬಿಡುತ್ತೆ, ಎಲೆಗಳು ಉದುರುತ್ತೆ, ಅದು ಎಲ್ಲ ಕೆಲಸನೇ ಅಲ್ವಾ. ಯಾವ ಕೆಲಸ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತೀನೋ ಅದು ಕರ್ಮ ಆಗುತ್ತೆ. ಇಲ್ಲದೇ ಅಂದರೆ ಅದು ತನ್ನ ಪಾಡಿಗೆ ತಾನೆಲ್ಲ ಆಗ್ತಾ ಇರುತ್ತೆ. ಅದನ್ನು ನಾವು ಕರ್ಮ ಅಂತ ಹೇಳಲ್ಲ. ಸೂರ್ಯ ಹುಟ್ಟುತ್ತಾನೆ, ಮಳೆ ಬರುತ್ತೆ, ಅದನ್ನೆಲ್ಲ ನಾವು ಕರ್ಮ ಅಂತ ಹೇಳಲ್ಲ. ಕರ್ಮ ಅಂತ ಹೇಳೋದು ಯಾವುದಕ್ಕೆ ಅಂತ ಹೇಳಿದ್ರೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾಡುವಂಥದ್ದು, ಅದು ಕರ್ಮ. ಇಲ್ಲಿ ಆ ಉದ್ದೇಶ ಇಟ್ಕೊಂಡು ಕರ್ಮ ಮಾಡೋದು ಅಂತಂದರೆ, ಈ ಕೆಲಸವನ್ನು ನಾನು ಮಾಡ್ತೀನಿ, ದೆರ್ ಈಸ್ ಇನ್ವಾಲ್ವ್ಮೆಂಟ್ ಆಫ್ ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತೀನಿ ಅಂತ ತಾನಾಗಿ ಆಗೋದಕ್ಕೆಲ್ಲ ನಾವು ಕರ್ಮ ಅಂತ ಹೇಳಲ್ಲ. ಇಲ್ಲಿ ನಾನು ಮಾಡ್ತಾ ಇದ್ದೀನಿ, ನಾನು ಅನ್ನೋದು ಇನ್ವಾಲ್ವ್ ಆಗಿದೆಯಲ್ಲ, ದಟ್ ಇಸ್ ಕರ್ಮ. ಆ ಕರ್ಮ ಮಾಡೋದಕ್ಕೆ ನನಗೆ ಅಧಿಕಾರ ಇದೆ, ನಾನು ಮಾಡ್ಬೋದು. ಏನು ಕೆಲಸ, ಮನೆಯಲ್ಲಿ ಅಜ್ಜಿ ಅಜ್ಜನ ಸೇವೆ ಮಾಡ್ತೀನಾ, ತಂದೆ ತಾಯಿಯರ ಸೇವೆ ಮಾಡ್ತೀನಾ, ಪಕ್ಕದ ಮನೆಯವ್ರಿಗೇನೋ ಒಂದು ಹೆಲ್ಪ್ ಮಾಡ್ತೀನಾ, ಹೊರಗಡೆ ಹೋಗಿ ಸೋಷಿಯಲ್ ವರ್ಕ್ ಮಾಡ್ತೀನಾ, ಅಧಿಕಾರ ಇದೆ ನನಗೆ, ಮಾಡ್ಬೋದು. ಎಲ್ಲವನ್ನೂ ಮಾಡ್ಬೋದು ಕರ್ಮ. ಬರೀ ಸಹಾಯ ಅಲ್ಲ, ದಾನ ಮಾಡ್ತೀನಾ, ಧರ್ಮ ಮಾಡ್ತೀನಾ, ಎಲ್ಲ ರೀತಿಯ ಕರ್ಮವನ್ನು ಮಾಡ್ಬೋದು. ಆದರೆ
ಫಲ ಏನು ಬರುತ್ತೆ ಅದರಿಂದ ಅದು ನನ್ನ ಕೈಲಿಲ್ಲ. ಅದು ಏನು ಬರುತ್ತೆ ಅದನ್ನು ನಾನು ಒಪ್ಕೊಂಡ್ರೆ ಮಾತ್ರ ಅದು ಕರ್ಮಯೋಗ ಆಗುತ್ತೆ, ಇಲ್ಲದೆ ಇದ್ರೆ ಅದು ಕರ್ಮ ಆಗುತ್ತೆ. ಈ ಕರ್ಮಫಲ ಅಪೇಕ್ಷೆ ಇಲ್ಲದಲೇ ಕರ್ಮ ಮಾಡೋದು ಇರುತ್ತಲ್ಲ, ಅದು ಅತ್ಯಂತ ಅತ್ಯಂತ ಸಂತೋಷವನ್ನು ಕೊಡುವಂಥದ್ದು. ಪ್ರಯತ್ನ ಮಾಡಿ ನೋಡಿ. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಸರ್ವ್ ಸಂಬಡಿ. ಅದು ಸಾಕಷ್ಟು ಮನಸ್ತೃಪ್ತಿಯನ್ನು ಕೊಡುತ್ತೆ, ಆತ್ಮವಿಶ್ವಾಸವನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ಅದು ಅನುಭವಿಸಬೇಕು. ವಿತೌಟ್ ಎನಿ, ಈ ಮನೇಲಿ ಮಾಡೋದೆಲ್ಲ ಡ್ಯೂಟಿ ನಮ್ಮದು. ಗಂಡನನ್ನು ನೋಡಿಕೊಂಡೆ, ಮಕ್ಕಳನ್ನು ನೋಡಿಕೊಂಡೆ, ಅದೇನೋ ಡ್ಯೂಟಿ. ಅದು ಇಟ್ಸ್ ಪಾರ್ಟ್ ಆಫ್ ಅವರ್ ಇದು. ಅದ್ರೇನು ಕರ್ಮ ಅದು ಇದು ಅಂತೆಲ್ಲ ಅಂದ್ಕೊಳ್ಳೋಂಗೆ ಇಲ್ಲ. ಇಟ್ಸ್ ಡ್ಯೂಟಿ. ಕರ್ಮ ಅದನ್ನು ಓಕೆ, ಸ್ವಾರ್ಥಕ್ಕೋಸ್ಕರ ಅವ್ರು ಹಾಗಿರೋಕ್ಕಾಗಲ್ಲ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ, ಓಕೆ, ಅದನ್ನು ಕರ್ಮ ಅಂತಲೇ ಅಂದ್ಕೊಳ್ಳೋಣ. ಹೊರಗಡೆ ನಿಸ್ವಾರ್ಥ ಸೇವೆ ಏನು ಮಾಡ್ತೀನಲ್ಲ, ಅಲ್ಲಿ ನಾನು ಫಲ ಯೋಚಿಸದೇ ಇದ್ದಾಗ ಅದರಲ್ಲಿ ಸಿಗುವಂತಹ ಸುಖ ಮತ್ತು ಚಿತ್ತಶುದ್ಧಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೇನು ಹೇಳ್ತಾನೆ, ಕರ್ಮ ಮಾಡೋದಕ್ಕೆ ಮಾತ್ರ ನಿನಗೆ ಅಧಿಕಾರ ಇದೆ, ಫಲದ ಬಗ್ಗೆ ಅಲ್ಲ. ಯಾಕೆ? ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಲ್ವಾ? ಇದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಅದರಿಂದ ಫಲ ಭಗವಂತ ಕೊಡೋವಂಥವನು. ಅದು ಏನು ನಮಗೆ ಸಿಗಬೇಕೋ ಅದು ಸಿಗುತ್ತೆ. ಬಹಳ ಸುಂದರವಾದ ಶ್ಲೋಕ. ಇನ್ನೂ ಹೆಚ್ಚಿನ ವಿವರಣೆಯನ್ನು ನೋಡಬೇಕು. ಮತ್ತೆ ನೀವು ಕೂಡ ಯೋಚಿಸಿ ಅದರ ಬಗ್ಗೆ. ಮತ್ತೊಮ್ಮೆ ಆ ಶ್ಲೋಕ ಸಾಧ್ಯವಾದರೆ ಅದನ್ನು ಮೆಮೊರೈಸ್ ಮಾಡ್ಕೊಳ್ಳಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ. ಮತ್ತಷ್ಟು ಕರ್ಮದ ಬಗ್ಗೆ, ಕರ್ಮ ಫಲದ ಬಗ್ಗೆ, ಕರ್ಮ ಫಲವನ್ನು ಯೋಚಿಸದೆ ಹೇಗಿರೋದು, ಕರ್ಮ ನಾನು ಮಾಡೋದಕ್ಕೆ ಅಧಿಕಾರ ಇದೆ ಅಂತಾರಲ್ಲ, ಏನು ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಯೋಚಿಸ್ತಾ ಇರಿ. ಮತ್ತೆ ಮುಂದುವರ್ಸೋಣ ಇದೇ ಶ್ಲೋಕವನ್ನು ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಕ್ಲಾಸಲ್ಲಿ. ಅದನ್ನೇ ಈ ಶ್ಲೋಕ ತಗೊಂಡು ಮತ್ತೆ ಮುಂದುವರ್ಸೋಣ. ಅಲ್ಲಿಗೆ ಸಮಯ ಆಗಿರೋದ್ರಿಂದ ನಿಲ್ಲಿಸ್ತೀನಿ, ಮುಂದುವರ್ಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ